ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲರಲ್ಲೂ ಅಡಗಿರುವಂತಹ ಆ ದಿವ್ಯ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದು ಈ ಒಂದು ಆನ್ಲೈನ್ ಕಾರ್ಯಕ್ರಮದಲ್ಲಿ ಜಿಡ್ಡು ಕೃಷ್ಣಮೂರ್ತಿಯವರ ಕೊನೆಯ ಕೆಲವು ಉಪನ್ಯಾಸಗಳ ಸಾರಾಂಶವೆಂಬ ಶೀರ್ಷಿಕೆಯಲ್ಲಿ ನಿಮ್ಮೊಡನೆ ಮುಂದುವರಿದ ಈ ಸರಣಿ ಉಪನ್ಯಾಸದ ಭಾಗವನ್ನ ನಿಮ್ಮೊಡನೆ ಹಂಚಿಕೊಳ್ಳಲು ಪ್ರಯತ್ನ ಪಡ್ತಿದೆ. ಹಿಂದಿನ ಒಂದು ಉಪನ್ಯಾಸ, ಆನ್ಲೈನ್ ಉಪನ್ಯಾಸದಲ್ಲಿ ಜಿಡ್ಡು ಕೃಷ್ಣಮೂರ್ತಿಯವರು 19 ನವೆಂಬರ್ 1985 ಇಸವಿ ನೀಡಿದಂತಹ ಸಾರ್ವಜನಿಕ ಉಪನ್ಯಾಸ ಅಥವಾ ಭಾಷಣದ ಸಾರಾಂಶವನ್ನ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೆ. ಜಿಡ್ಡು ಕೃಷ್ಣಮೂರ್ತಿಯವರು ಜಗತ್ತು ಕಂಡಂತಹ ಒಬ್ಬ ಮಹಾನ್ ಚಿಂತಕ, ತತ್ವಶಾಸ್ತ್ರಜ್ಞ, 20ನೇ ಶತಮಾನ ಕಂಡಂತಹ ಒಬ್ಬ ಅದ್ಭುತ ವ್ಯಕ್ತಿ ಅಂತ ಸಹ ಹೇಳ್ತಾರೆ ಕೆಲವರು. ಇವರು ಬೆಳೆದದ್ದು, ವಿದ್ಯಾಭ್ಯಾಸವನ್ನ ಪಡೆದದ್ದು ಥಿಯೋಸಾಫಿಕಲ್ ಸೊಸೈಟಿಯ ಆಶ್ರಯದಲ್ಲಿ. ಡಾಕ್ಟರ್ ಆನಿ ಬೆಸೆಂಟರ ಒಂದು ಪೋಷಣೆಯಲ್ಲಿ, ಮಾತೃ ವಾತ್ಸಲ್ಯದಲ್ಲಿ ಅವರು ಬೆಳೀತಾರೆ. ಥಿಯೋಸಾಫಿಕಲ್ ಸೊಸೈಟಿಯ ಒಡನಾಟ ಅವರ ಮನಸ್ಸಿನ ಮೇಲೆ ಆಳ ಪರಿಣಾಮವನ್ನು ಬೀರುತ್ತೆ. ಮತ್ತೆ ಮುಂದೆ ಒಬ್ಬ ದೊಡ್ಡ ತತ್ವಚಿಂತಕನಾಗಲಿಕ್ಕೆ ಆ ಹಿನ್ನೆಲೆಯೂ ಕಾರಣವಾಗುತ್ತೆ ಅಂತ ನನಗನ್ನಿಸುತ್ತೆ. ಇವರು 1985 ಇಸವಿ ಅಕ್ಟೋಬರ್ 25 ಭಾರತಕ್ಕೆ ಕೊನೆಯ ಬಾರಿ ಬರ್ತಾರೆ. ಅವರು ನೆಲೆಸಿದ್ದು ಅಮೆರಿಕದ ಓಹಾಯ್ ಪ್ರಾಂತ್ಯದಲ್ಲಿ. ಇಂದಿಗೂ ಅಲ್ಲಿ JK ಫೌಂಡೇಶನ್ನ ಒಂದು ದೊಡ್ಡ ಸ್ಥಳವಿದೆ. ಅದು ಅವರ ಮನೆ, ಅವರ ಆಶ್ರಮ, ವಿಶಾಲವಾದ ಜಮೀನು, ಸುತ್ತಮುತ್ತಲೂ ಹಚ್ಚ ಹಸಿರಿನ ಪೈರು, ಗಿಡಗಳು, ಮರಗಳು ಎಲ್ಲ ಇವೆ. ಸುತ್ತಮುತ್ತಲೂ ಬಹಳ ಸುಂದರವಾದಂತ ಒಂದು ವಾತಾವರಣವಿದೆ. ಅಂಥ ಸ್ಥಳದಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಅಮೆರಿಕಾದಿಂದ ಕೊನೆಯ ಬಾರಿ 1985 ಇಸವಿ ಅಕ್ಟೋಬರ್ 25 ಭಾರತಕ್ಕೆ ಬಂದರು. ಬಂದವರೇ ನೇರವಾಗಿ ಡೆಲ್ಲಿಯಿಂದ ವಾರಣಾಸಿಗೆ ಹೋದರು. ವಾರಣಾಸಿಯಲ್ಲಿ ರಾಜಘಾಟ್ ಅನ್ನುವಂಥ ಸ್ಥಳದಲ್ಲಿ JK ಅವರ ಒಂದು ದೊಡ್ಡ ಆಶ್ರಮ ಅಥವಾ ಸಂಸ್ಥೆ ಇದೆ. ಭಾರತಕ್ಕೆ ಬಂದಾಗ ಅವರು ಖಂಡಿತ ವಾರಣಾಸಿಯಲ್ಲಿ ಹಲವು ದಿನಗಳ ಕಾಲ ನೆಲೆಸುತ್ತಿದ್ದರು. ಅಲ್ಲದೆ ಮದನಪಲ್ಲಿಯ ಹೊರವಲಯದಲ್ಲಿ, ಮದನಪಲ್ಲಿ ಅಂತಂದ್ರೆ ನಮ್ಮ ಆಂಧ್ರ ಪ್ರದೇಶ ಕರ್ನಾಟಕದ ಒಂದು ಬಾರ್ಡರ್, ಚಿಂತಾಮಣಿ, ರಾಯಲಪಾಡು, ಮದನಪಲ್ಲಿ ಅಂತ ಹೇಳ್ತೇವೆ ನಾವು. ಅದು ಕರ್ನಾಟಕದ ಬಾರ್ಡರ್. ಆ ಮದನಪಲ್ಲಿಯಲ್ಲಿ ವ್ಯಾಲಿ ಸ್ಕೂಲ್ ಇದೆ. ಅಲ್ಲಿ ಸಹ ಅವರು ಸಾಮಾನ್ಯವಾಗಿ ಹಲವು ದಿನಗಳ ಕಾಲ ಭಾರತಕ್ಕೆ ಬಂದಾಗ ನೆಲೆಸ್ತಿದ್ರು. ಇದಲ್ಲದೆ ಬೆಂಗಳೂರಿನಲ್ಲಿ ಸಹ ವ್ಯಾಲಿ ಸ್ಕೂಲ್ ಇದೆ. ಲಂಡನ್ನಲ್ಲಿ ಬ್ರಾಕ್ವುಡ್ ಸ್ಕೂಲ್ ಅಂತ ಒಂದಿದೆ.
ಅದು JK ಫೌಂಡೇಶನ್ದೆ. ಚೆನ್ನೈನಲ್ಲಿ JK ಫೌಂಡೇಶನ್ ನ ಒಂದು ಹೆಡ್ ಕ್ವಾರ್ಟರ್ಸ್ ಸಹ ಇದೆ. ಇರ್ಲಿ, ಅವ್ರು ಬೆಂಗಳೂರಿಗೆ ಬಂದಾಗ ಈ ಎಲ್ಲ ಸ್ಥಳಗಳಿಗೆ ಭೇಟಿ ನೀಡ್ತಿದ್ರು. ಡೆಲ್ಲಿಯಿಂದ ನೇರವಾಗಿ ಅವರು ವಾರಣಾಸಿಗೆ ಹೋಗಿ ತಲುಪಿದ್ರು. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನ ಹೆಚ್ಚು ಕಡಿಮೆ ಕೊನೆಯ ತನಕ ಅವರು ರಾಜಘಾಟ್ನಲ್ಲೇ ನೆಲೆಸಿದ್ರು. ವಾರಣಾಸಿಯ ರಾಜಘಾಟ್ನಲ್ಲಿ ಹಲವು ಸಾರ್ವಜನಿಕ ಉಪನ್ಯಾಸಗಳನ್ನು ನೀಡಿದರು. ಅಂತ ಒಂದು ಉಪನ್ಯಾಸ 19 ನವೆಂಬರ್ 2025 ಅವರು ಏನು ನೀಡಿದ್ರು ಅದರ ಸಾರಾಂಶವನ್ನ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೆ. ಅದನ್ನ ಮುಂದುವರಿಸೋಣ. ಈಗ ಜಿಡು ಕೃಷ್ಣಮೂರ್ತಿಗಳು ಗಮನಿಸುವಿಕೆಯ ಬಗ್ಗೆ ತಮ್ಮ ಹಲವಾರು ಉಪನ್ಯಾಸಗಳಲ್ಲಿ ಬಹಳ ಪ್ರಾಶಸ್ತ್ಯವನ್ನ ನೀಡಿ ಆ ಗಮನಿಸುವಿಕೆ ಅನ್ನೋ ಕ್ರಿಯೆಯ ಬಗ್ಗೆ ಮಾತನಾಡ್ತಾರೆ. ಈಗ ಅದನ್ನೇ ಹೇಳ್ತಿದ್ದಾರೆ ನಮಗೆ. ನಾನು ಓದಿ ನಿಮ್ಮ ಜೊತೆ ಆ ವಿಷಯವನ್ನ ವಿವರಿಸ್ತೇನೆ. ಕೃಷ್ಣಮೂರ್ತಿಯವರು ಕೇಳ್ತಿದ್ದಾರೆ, ನೀವು ಏನು ಯೋಚಿಸುತ್ತಿದ್ದೀರಿ? ಏನು ಭಾವನೆಗಳು ನಿಮ್ಮಲ್ಲಿ ಎದ್ದೇಳುತ್ತಿವೆ? ನಿಮ್ಮ ಬಯಕೆಗಳು ಏನು? ಪ್ರತಿ ವ್ಯಕ್ತಿಯು ಇದನ್ನೆಲ್ಲ ಗಮನಿಸಬೇಕು, ಸೂಕ್ಷ್ಮವಾಗಿ ಆಲಿಸಬೇಕು. ನಮ್ಮಲ್ಲಿ ಯಾವ ಯೋಚನೆಗಳು ಬರ್ತವೆ, ಎಂತಹ ಭಾವನೆಗಳು ನಮ್ಮಲ್ಲಿ ಉದ್ಭವವಾಗತ್ತೆ, ನಮ್ಮ ಆಶೆಗಳು ಏನು, ಬಯಕೆಗಳು ಏನು, ಇದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸ್ತಿರ್ಬೇಕು. ಅದನ್ನ ಆಲಿಸಬೇಕು, ಅಂದ್ರೆ ಕೇಳಿಸಿಕೊಳ್ಳಬೇಕು. ಬರೀ ನಿಮ್ಮಲ್ಲಿನ ಯೋಚನೆಗಳು, ಭಾವನೆಗಳು, ಅಭಿಪ್ರಾಯಗಳು, ತೀರ್ಪು ತೀರ್ಮಾನಗಳು ಮಾತ್ರವಲ್ಲ. ನಿಮ್ಮೊಳಗೆ ಯಾವ ಯೋಚನೆಗಳು ಮೇಲೆ ಹೇಳ್ತಿವೆ, ಭಾವನೆಗಳು ಹೊರ ಬರ್ತಿವೆ, ಅಭಿಪ್ರಾಯಗಳು ನಿಮ್ಮದು ಏನು, ನಿಮ್ಮ ತೀರ್ಪು ತೀರ್ಮಾನಗಳು ಏನು, ಇಷ್ಟು ಮಾತ್ರ ಅಲ್ಲ. ನಿಮ್ಮೊಡನೆ ಇತರರು ಇರ್ತಾರಲ್ಲ, ಇತರರು ವಾಸ ಮಾಡ್ತಿರೋರು, ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಬಂದವರು, ನೀವು ಅವರನ್ನ ಸಂಧಿಸಿದವರು, ಅವರೆಲ್ಲ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು, ಆಲಿಸಬೇಕು. ಯಾರು ನಿಮ್ ಜೊತೆ ಇರ್ತಾರೆ? ಸಾಮಾನ್ಯವಾಗಿ ನಿಮ್ಮ ಕುಟುಂಬದ ಸದಸ್ಯರು, ನಿಮ್ಮ ಪತ್ನಿ, ನಿಮ್ಮ ನೆರೆಹೊರೆಯವರು ಏನು ಹೇಳುತ್ತಿದ್ದಾರೆ ಅದನ್ನ ಆಲಿಸಬೇಕು. ಯಾರಾದ್ರೂ ಮಾತನಾಡ್ತಾ ಇದ್ರೆ ಮಧ್ಯೆ ಮಾತನಾಡಬಾರ್ದು. ಆದಷ್ಟು ಮೌನವಾಗಿ ಅವ್ರು ಏನು ಹೇಳಲಿಕ್ಕೆ ಬಯಸ್ತಿದ್ದಾರೆ, ಏನು ಮಾತನಾಡ್ತಿದ್ದಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಒಂದು ಕಾಗೆಯು ಕಾ ಸದ್ದನ್ನ ಮಾಡಿದರೆ ಅದನ್ನ ಆಲಿಸಬೇಕು. ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಪ್ರಜ್ಞೆ ಸೂಕ್ಷ್ಮವಾಗಿರ್ಬೇಕು. ಹೊರಗೆ ಏನು ಜರುಗ್ತಾ ಇದೆ ಅದನ್ನ ಸುಮ್ಮನೆ ಗಮನಿಸುವ, ಆಲಿಸುವ ಒಂದು ಪ್ರಜ್ಞೆಯನ್ನ ನಾವು ಬೆಳೆಸ್ಕೋಬೇಕು. ಮುಂದುವರಿತಾ ಹೇಳ್ತಾರೆ, ಪ್ರಪಂಚದ ಸೌಂದರ್ಯವನ್ನು, ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಬೇಕು, ಫೀಲ್ ಮಾಡಬೇಕು. ಫೀಲಿಂಗ್ ಅಂದ್ರೆ ಅದು ನಮ್ಮಲ್ಲಿ ಭಾವನೆಗಳನ್ನು ಮಾಡಬೇಕು. ನಾವು ಹೊರಗಿನ ಪ್ರಪಂಚವನ್ನ ನೋಡುವಾಗ ಹೇಗೆ ಅಂತಂದ್ರೆ ಸುಮ್ಮನೆ ಆಲಿಸಬೇಕು, ವೀಕ್ಷಿಸಬೇಕು, ಸುಮ್ಮನೆ ಗಮನಿಸಬೇಕು. ಹೌದು ಅಲ್ಲಗಳು ಬೇಡ. ಇದು ಹೌದು, ಇದು ಅಲ್ಲ, ಇದು ಸರಿ, ಇದು ತಪ್ಪು,
ಈ ತೀರ್ಪು ತೀರ್ಮಾನಗಳನ್ನ ಕೊಡಬಾರ್ದು. ಯಾವುದೇ ತೀರ್ಪು ತೀರ್ಮಾನಗಳನ್ನ ಕೊಡದೆ ಮೌನವಾಗಿ ಸೂಕ್ಷ್ಮವಾಗಿ ಎಲ್ಲ ಕ್ರಿಯೆಗಳನ್ನ ಆಲಿಸಬೇಕು. ಅಂದರೆ ನಮ್ಮ ಮನಸ್ಸು ತಟಸ್ಥವಾಗಿರಬೇಕು, ಸ್ತಬ್ಧವಾಗಿರಬೇಕು. ಹೌದು, ಅವ್ರು ಹೇಳ್ತಿರೋದು ಸರಿ, ಇಲ್ಲ ಇವ್ರು ಹೇಳ್ತಿರೋದು ತಪ್ಪು, ಈ ರೀತಿಯ ತೀರ್ಪು ತೀರ್ಮಾನಗಳಿಗೆ ಹೋಗದೆ ನಾವು ಯಾವಾಗ ತೀರ್ಪು ತೀರ್ಮಾನಗಳಿಗೆ ಹೋಗ್ತೇವೆ? ನಾವು ಯಾವಾಗ ಗೊತ್ತಾ? ಪ್ರತಿಯೊಂದನ್ನು ಇದು ಸರಿ ಅದು ತಪ್ಪು ಅಂತ ಹೇಳೋದು ಸಾಮಾನ್ಯವಾಗಿ ವಿಶ್ಲೇಷಣೆ ಮಾಡಕ್ಕೆ ಹೋದಾಗ. ವಿಶ್ಲೇಷಣೆ ಮಾಡಬೇಡಿ, ಸುಮ್ಮನೆ ಗಮನಿಸಿ. ಬಹಳ ಮೌನವಾಗಿ ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಗಮನಿಸಿ. ಅಂದರೆ ನಾವು ಸಾಮಾನ್ಯವಾಗಿ ಏನನ್ನೇ ನೋಡಿದ್ರು, ಏನನ್ನೇ ಆಲಿಸಿದ್ರು ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾ ಮುಂದುವರಿತೀವಿ. ಈಗ ಈ ಉಪನ್ಯಾಸವನ್ನ ಕೇಳ್ತಾ ಇದ್ದೀರಿ ನೀವು. ಹೇಗ್ ಕೇಳ್ತೀರಿ? ಇವ್ರು ಹೇಳ್ತಿರೋದು ಸರಿನಾ ತಪ್ಪ ಅನ್ನೋಂತಹ ಒಂದು ತೀರ್ಪು ತೀರ್ಮಾನಗಳನ್ನ ತಗೊಳ್ತಾ ಮುಂದುವರಿತೀವಿ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಉಪನ್ಯಾಸಕ್ಕೆ ಹೋದಾಗ ಬಹಳ ಜನ ನಾವು ಉಪನ್ಯಾಸ ಪ್ರಾರಂಭ ಮಾಡ್ತಾ ಇದ್ದ ಹಾಗ್ಲೇನೆ ತೀರ್ಪು ತೀರ್ಮಾನಗಳಿಗೆ ಬಂದ್ಬಿಡ್ತಾರೆ. ಈ ಉಪನ್ಯಾಸಕ ಸಾಕಷ್ಟು ತಿಳ್ಕೊಂಡಿದ್ದಾನೆ, ಈತನಿಗೆ ಯಾವ ತಿಳುವಳಿಕೆನೂ ಇಲ್ಲ, ಈತ ಹೇಳ್ತಾ ಇರೋದೆಲ್ಲ ಸರಿ ಇಲ್ಲ, ಈತ ಹೇಳ್ತಿರೋದೆಲ್ಲ ಸರಿ ಇದೆ. ಈ ಫಸ್ಟ್ 5 minutes ಅಲ್ಲಿ, ಉಪನ್ಯಾಸದ ಪ್ರಾರಂಭದ 5 ನಿಮಿಷದಲ್ಲಿ ಉಪನ್ಯಾಸಕನನ್ನೇ ಜಡ್ಜ್ ಮಾಡ್ಬಿಡ್ತೀರಿ ನೀವು. ಇದು ಸಾಮಾನ್ಯ. ಇದರ ಅನುಭವ ನಮಗೆಲ್ಲ ಆಗಿದೆ ಉಪನ್ಯಾಸಕರಾಗಿ. ಪ್ರಾಯಶಃ ನಾವು ಸಹ ಉಪನ್ಯಾಸಕರಾಗದೆ ಶ್ರೋತೃಗಳಾಗಿ ಕುಳಿತಾಗ ಅದೇ ಕೆಲಸವನ್ನೇ ಮಾಡ್ತೀವೇನೋ. ಕಾರಣ ಇದು ಮನುಷ್ಯನ ಸ್ವಭಾವ, ಸಹಜ ಸ್ವಭಾವ. ಅದಕ್ಕೆ ಕೃಷ್ಣಮೂರ್ತಿಗಳು ಹೇಳ್ತಿದ್ದಾರೆ, ಆ ವಿಶ್ಲೇಷಣೆಯನ್ನ ಮಾಡಬೇಡಿ, ತೀರ್ಪು ತೀರ್ಮಾನಗಳನ್ನ ತಗೊಳ್ಬೇಡಿ, ಜಡ್ಜ್ ಮಾಡಬೇಡಿ. ಜಡ್ಜ್ ಮಾಡಿದಾಗ ರಿಯಾಕ್ಷನ್ ಇರುತ್ತೆ, ಅಂದ್ರೆ ಪ್ರತಿಕ್ರಿಯೆ ಉಂಟಾಗತ್ತೆ. ಯಾವಾಗ ನೀವು ಜಡ್ಜ್ ಮಾಡಲ್ವೋ, ಸುಮ್ಮನೆ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತೀರೋ, ಆಗ ನಿಮ್ಮಲ್ಲಿ ಒಂದು ಹೊಸ ಆಯಾಮವೇ ಸೃಷ್ಟಿಯಾಗತ್ತೆ. ಅವ್ರು ಕೇಳ್ತಾರೆ ಒಂದು ಪ್ರಶ್ನೆ, ಪ್ರತಿಕ್ರಿಯೆಯೇ ಇಲ್ಲದೆ ಮರದ ಸೌಂದರ್ಯವನ್ನು ನೋಡಲು ಸಾಧ್ಯವೇ? ಒಂದು ಮರದ ಮುಂದೆ ನಿಂತ್ಕೊಳ್ಳಿ, ಆ ಮರವನ್ನ ಸೂಕ್ಷ್ಮವಾಗಿ ನೋಡಿ, ಗಮನಿಸಿ, ಆಲಿಸಿ. ಅದರ ಎಲೆಗಳು, ರೆಂಬೆಗಳು, ಕೊಂಬೆಗಳು, ಹೂಗಳು, ಕಾಯಿಗಳು, ಹಣ್ಣುಗಳು, ಅದರ ಕಾಂಡ, ಬೇರುಗಳು, ಅದರ ಎತ್ತರ, ಅದರ ಅಗಲ, ಇದನ್ನೆಲ್ಲ ಸುಮ್ಮನೆ ನೋಡಿ, ಸುಮ್ಮನೆ ಅದು ಹೇಗಿದೆಯೋ ಹಾಗೆ ಅಷ್ಟೆ. ಅದನ್ನ ಹೋಲಿಸಬೇಡಿ ಇತರ ಮರಗಳ ಜೊತೆ. ಅದನ್ನ ನೋಡಿದ ತಕ್ಷಣ ಮತ್ಯಾವುದೋ ಒಂದು ಮರದ ಚಿತ್ರ ನಿಮ್ಮ ಮನಸ್ಸಿಗೆ ಬರಬಾರ್ದು. ಈ ಮರದ ಚಿತ್ರ ನಿಮ್ಮ ಮನಸ್ಸಿನಲ್ಲಿ ಬರ್ಬೇಕಷ್ಟೆ. ಇನ್ನೊಂದು ಮರದ ಚಿತ್ರ ಬಂದಾಗ ನೀವು ಹೋಲಿಕೆ ಮಾಡ್ತೀರಿ. ಇನ್ನೊಂದು ಮರದ ಚಿತ್ರ ಯಾವಾಗ ಬರುತ್ತೆ? ಹಿಂದೆಂದೋ ನೋಡಿದ ಮರದ ಚಿತ್ರ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಈ ಮರವನ್ನ ನೋಡಿದಾಗ ಆ ಮರದ ಚಿತ್ರ ಎದ್ದು ಬರುತ್ತೆ. ಅದರ ಹಿನ್ನೆಲೆಯಲ್ಲಿ ಇದರ ಸೌಂದರ್ಯವನ್ನ ಅಳಿಲಿಕ್ಕೆ ಹೋಗ್ತೇವೆ.
ಇದು ತಪ್ಪು ಅನ್ನೋದು. ಅವ್ರು ತಪ್ಪು ಅಂತ ಎಂದು ಪಾಪ ಹೇಳಿಲ್ಲ. ಆದ್ರೆ ನಾವು ಅರ್ಥ ಮಾಡ್ಕೋಬೇಕು, ಇದರಲ್ಲಿ ದೋಷ ಇದೆ. ನಾವು ಗಮನಿಸುವಾಗ, ಆಲಿಸುವಾಗ ತಟಸ್ಥ ನಿಲುವಿನಲ್ಲಿರಬೇಕು. ಯಾವುದೇ ತೀರ್ಮಾನಗಳನ್ನ ಕೊಡದೆ ಏನನ್ನ ನೋಡಿದ್ರೆ ಅದು ಹೇಗಿದೆಯೋ ಹಾಗೆ ಅದನ್ನ ಸ್ವೀಕರಿಸಬೇಕು ಮೊದಲು. ಇದೊಂದು ಬಹಳ ಮುಖ್ಯವಾದ ಕೌಶಲ್ಯ. ಇದೊಂದು ಯೋಗ ಅಂತಲೇ ಹೇಳಬೇಕು. ಇದೊಂದು ಯೋಗವೇ ಹೌದು. ಆದ್ರಿಂದ ತಟಸ್ಥವಾಗಿ, ಮೌನವಾಗಿ ಗಮನಿಸುವ ಒಂದು ಕ್ರಿಯೆಯನ್ನ ನಾವು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಅಷ್ಟು ಹೇಳ್ತಾ ಅವರು ಅಲ್ಲಿಂದ ಸೌಂದರ್ಯವನ್ನ ಕುರಿತು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಜಿಡ್ಡು ಕೃಷ್ಣಮೂರ್ತಿಗಳು ಎಂದು ಬಹಳ ಎತ್ತರದ ತತ್ವಗಳನ್ನ ಮಾತನಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಅವರು ಪ್ರತಿನಿತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ವಿಚಾರಗಳನ್ನ ಮಾತನಾಡ್ತಿದ್ರು. ಡೇ ಟು ಡೇ ಲೈಫ್, ಪ್ರತಿನಿತ್ಯ ಜೀವನದಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ಅವರು ಸೂಕ್ಷ್ಮವಾಗಿ ಅವಲೋಕಿಸಿದ್ರು, ಅಧ್ಯಯನ ಮಾಡಿದ್ರು, ಆಳವಾಗಿ ಗಮನಿಸಿದ್ರು. ಹಾಗಾಗಿ ನಿತ್ಯ ಜೀವನದ ಯಾವ ಪ್ರಕ್ರಿಯೆಗಳಿದೆಯೋ ಅವುಗಳ ಬಗ್ಗೆನೇ ಹೆಚ್ಚಾಗಿ ಉಪನ್ಯಾಸಗಳಲ್ಲಿ ಮಾತನಾಡ್ತಾ ಇದ್ದದ್ದು. ಈಗ ಸೌಂದರ್ಯ ಅಂದ್ರೆ ಏನು ಅನ್ನೋದನ್ನ ಕುರಿತು ಮಾತನಾಡ್ತಾರೆ. ನಾನು ಓದಿ ನಿಮ್ ಜೊತೆ ಹಂಚ್ಕೊಳ್ತೇನೆ. ಆದ್ದರಿಂದ ಈಗ ನಾವು ಪರಸ್ಪರ ಕುಳಿತು ಸೌಂದರ್ಯದ ಬಗ್ಗೆ ಮಾತನಾಡೋಣ. ಪ್ರತಿಕ್ರಿಯೆಯೇ ಇಲ್ಲದೆ ಸೌಂದರ್ಯವನ್ನ ನೋಡಲಿಕ್ಕೆ ಸಾಧ್ಯವಿದೆಯಾ? ಯಾವ ಪ್ರತಿಕ್ರಿಯೆಯೂ ಇಲ್ಲದೆ ಒಂದು ಮರದ ಮುಂದೆ ನಿಂತು ಮರದ ಸೌಂದರ್ಯವನ್ನ ಗಮನಿಸಲು ಸಾಧ್ಯವೇ ಅಂತ ಪ್ರಶ್ನೆ ಕೇಳಿ ಆಮೇಲೆ ಅವರು ಸೌಂದರ್ಯದ ಬಗ್ಗೆ ಮಾತನಾಡೋಣವಾ ಅಂತ ಹೇಳ್ತಾರೆ. ಹೇಳ್ಬಿಟ್ಟು, ನೀವು ಮ್ಯೂಸಿಯಂಗಳಿಗೆ ಹೋಗಿದ್ದೀರಾ? ಬಹುಶಃ ಹೋಗಿಲ್ಲವೇನೋ. ನಾನು ನಿಮ್ಮನ್ನು ಮ್ಯೂಸಿಯಂಗಳ ಮೂಲಕ ಕರೆದುಕೊಂಡು ಹೋಗುವುದಿಲ್ಲ. ಸಾಮಾನ್ಯವಾಗಿ ಬಹಳ ಜನ ಮ್ಯೂಸಿಯಂಗಳನ್ನ ನೋಡಿರ್ತಾರೆ. ಇವರು ಅದಕ್ಕೆ ಪ್ರಶ್ನೆ ಕೇಳ್ತಾರೆ, ಸೌಂದರ್ಯ ಎಂದರೇನು ಗೊತ್ತಾ ನಿಮ್ಗೆ? ನೀವು ಮ್ಯೂಸಿಯಂಗಳಿಗೆ ಏನಾದ್ರೂ ಹೋಗಿದ್ದೀರಾ? ಬಹುಶಃ ಹೋಗಿಲ್ವೇನೋ ಕೆಲವರು. ಆದ್ರೆ ನಾನು ನಿಮ್ಮನ್ನ ಮ್ಯೂಸಿಯಂಗಳ ಮೂಲಕ ಕರ್ಕೊಂಡು ಹೋಗೋದಿಲ್ಲ. ಯಾಕೆಂದ್ರೆ ನಾನು ನಿಮ್ಮ ಮಾರ್ಗದರ್ಶಕ ಅಲ್ಲ, ನಿಮ್ಗೆ ಗೈಡ್ ಅಲ್ಲ ನಾನು. ನಾವು ಗ್ರೀಕರ, ಪುರಾತನ ಯವನರ, ರೋಮನ್ನರ, ಆಧುನಿಕ ಜನರ ಚಿತ್ರಗಳನ್ನು, ವಿಗ್ರಹಗಳನ್ನು ನೋಡುವ ಬದಲು ನಾವು ಸೌಂದರ್ಯವೆಂದರೇನು ಎಂಬುದನ್ನು ಸಂಶೋಧಿಸಲು ಮತ್ತು ಅದನ್ನು ಅರ್ಥೈಸಿಕೊಳ್ಳಲು ಬೇಡಿಕೊಳ್ಳುತ್ತಿದ್ದೇವೆ. ಉಪನ್ಯಾಸಕರಾದ ಅವರು ಹೇಳ್ತಾರೆ, ಸೌಂದರ್ಯ ಅಂದ ತಕ್ಷಣ ಎಲ್ಲೋ ಮ್ಯೂಸಿಯಂಗಳು, ಆ ಮ್ಯೂಸಿಯಂಗಳಲ್ಲಿ ಇಟ್ಟಿರುವಂತಹ ಕಲಾಕೃತಿಗಳು, ವಿಗ್ರಹಗಳು, ಪುತ್ಥಳಿಗಳು, ಬೊಂಬೆಗಳು ಈ ತರ ಅನ್ಕೋಬೇಡಿ. ನಾನು ನಿಮ್ಮನ್ನ ಮ್ಯೂಸಿಯಂಗಳ ಮೂಲಕ ಕರ್ಕೊಂಡು ಹೋಗೋದಿಲ್ಲ, ಅಲ್ಲದೆ ನಾನು ನಿಮ್ಗೆ ಗೈಡು ಅಲ್ಲ. ನಾನು ಮಾತನಾಡ್ತಾ ಇರೋದು ಏನು ಗೊತ್ತಾ? ಅದನ್ನೆಲ್ಲ ಬಿಟ್ಟು ನಾವು ಸೌಂದರ್ಯವೆಂಬುದೇನು ಅನ್ನೋದನ್ನ ಸಂಶೋಧಿಸಲು ಮತ್ತು ಅರ್ಥೈಸಿಕೊಳ್ಳಲು ಪ್ರಯತ್ನಿಸೋಣ. ಈಗ ದೊಡ್ಡ ದೊಡ್ಡ ಮ್ಯೂಸಿಯಂಗಳಲ್ಲಿ ದೊಡ್ಡ ದೊಡ್ಡ ಕಲಾಕೃತಿಗಳಿರುತ್ತೆ, ಸುಂದರವಾದಂತ ಕಲಾಕೃತಿಗಳು. ಆ ಸೌಂದರ್ಯವಲ್ಲ ನಾನು ಹೇಳ್ತಾ ಇರೋದು. ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಸೌಂದರ್ಯ ಅನ್ನೋಂಥ ಪದದ ಮೂಲ ಅರ್ಥವೇನು? ಸೌಂದರ್ಯ ಅನ್ನೋಂತಹ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಟ್ಟಿಗೆ ಕುಳಿತು
ಸಂಶೋಧನೆಯನ್ನ ಮಾಡೋಣ. ಲೆಟ್ ಅಸ್ ರಿಸರ್ಚ್, ಪರಿಶೋಧನೆಯನ್ನ ಮಾಡೋಣ. ಲೆಟ್ ಅಸ್ ಎಕ್ಸ್ಪ್ಲೋರ್ ಅಂತ ಹೇಳ್ತಾರೆ. ಸೌಂದರ್ಯವೆಂದರೇನು? ಮಹನೀಯರೇ, ನಾನು ಈ ಪ್ರಶ್ನೆ ಕೇಳುತ್ತಿದ್ದೇನೆ, ದಯವಿಟ್ಟು ನಿಮಗೆ ನೀವೇ ಉತ್ತರಿಸಿಕೊಳ್ಳಿ. ನೀವು ಎಂದೂ ಅದರ ಬಗ್ಗೆ ಯೋಚಿಸಲಿಲ್ಲವೇ? ಆಕಾರದ ಸೌಂದರ್ಯವಲ್ಲ, ಗಂಡಸಿನದೋ ಹೆಂಗಸಿನದೋ ಸೌಂದರ್ಯವಲ್ಲ, ಯಾರದೋ ಮುಖ ಸೌಂದರ್ಯವೂ ಅಲ್ಲ, ಆದರೆ ಒಂದು ಹಚ್ಚ ಹಸಿರು ಬಣ್ಣದ ಹುಲ್ಲುಗಾವಲಿನದು, ಒಂದು ಹೂವಿನದು, ಒಂದು ಹಿಮಚ್ಛಾದಿತ ದೊಡ್ಡ ಪರ್ವತಗಳ ಶ್ರೇಣಿಯದ್ದು, ಆಳ ಕಣಿವೆಗಳದು ಮತ್ತು ಶಾಂತ ನದಿಯ ನೀರಿನದ್ದು. ಅಂದ್ರೆ ನೋಡಿ, ಅವ್ರು ಏನ್ ಹೇಳ್ತಿದ್ದಾರೆ, ಸೌಂದರ್ಯ ಅಂದ ತಕ್ಷಣ ಯಾರೋ ಹೆಣ್ಣು ಗಂಡೋ ಯಾರದೋ ಮುಖ ಸೌಂದರ್ಯವೋ ಅಂತ ನಾವು ಗೊಂದಲಕ್ಕೀಡಾಗ್ಬಿಡ್ತೀವಿ. ಅದಲ್ಲ, ನಾನು ಹೇಳ್ತಾ ಇರೋ ಸೌಂದರ್ಯ ಯಾವುದು ಗೊತ್ತಾ? ಹಚ್ಚ ಹಸಿರು ಬಣ್ಣದ ಹುಲ್ಲುಗಾವಲಿನದು, ಒಂದು ಸುಂದರವಾದ ಹೂವಿನದು, ಹಿಮ ಆವರಿಸಿರುವ ದೊಡ್ಡ ಪರ್ವತಗಳ ಶ್ರೇಣಿಯ ಮುಂದೆ ಹೋಗಿ ನೀವು ನಿಂತ್ಕೊಳ್ತೀರಿ, ಅದದು. ಆಳ ಕಣಿವೆಗಳ ಒಂದು ಎಲ್ಲೆಯಲ್ಲಿ ನಿಂತ್ಕೊಳ್ತೀರಿ, ಕೆಳಗೆ ಬಗ್ಗಿ ನೋಡಿದ್ರೆ ಆಳ ಪ್ರಪಾತಗಳಿಂದ ಕೂಡಿದ ಕಣಿವೆಗಳವು. ಶಾಂತವಾಗಿ ಹರಿತಾ ಇರುವಂತ ನದಿಯ ಮುಂದೆ ಕುಳಿತುಕೋತೀರಿ, ಆ ನದಿಯಲ್ಲಿ ಅಲೆಗಳೇ ಕಡಿಮೆ, ನೀರು ಸರಾಗವಾಗಿ ಹರಿದು ಹೋಗ್ತಾ ಇದೆ ಅಂತ ನದಿಯದ್ದು. ಅಂದ್ರೆ ನಿಮ್ಮಿಂದ ಹೊರಗಿರುವ ಈ ಎಲ್ಲವನ್ನು ಎಷ್ಟು ಸುಂದರವಾಗಿದೆ ಎಂದು ಹೇಳುತ್ತೀರಿ ಅಲ್ಲವೇ? ಹೌದಾ ಅಲ್ವಾ? ಈಗ ಅವರು ಯಾವ್ಯಾವ ಸ್ಥಳಗಳನ್ನ ಹೇಳಿದ್ರೋ ಅಂತ ಸುಂದರವಾದ ಸ್ಥಳಗಳಿಗೆ ಹೋಗಿ ನೋಡಿದಾಗ ಅಪ್ಪ ಎಷ್ಟು ಸುಂದರವಾಗಿದೆ ಇದು ಅಂತ ಅನ್ನಿಸುತ್ತೆ ನಮಗೆ ಅಲ್ವಾ? ಹೇಳ್ತೇವೆ. ಆದರೆ ಸುಂದರ ಅನ್ನುವ ಆ ಪದದ ಅರ್ಥವೇನೆಂದು ಹುಡುಕಲೇಬೇಕಲ್ಲವೇ? ನೀವೇನೋ ಹೇಳ್ಬಿಡ್ತೀರಿ ಸುಂದರವಾಗಿದೆ ಅಂತ, ಅದರ ಅರ್ಥ ಏನು? ಏಕೆಂದರೆ ನಾವು ಅದರ ಅರ್ಥ ಯಾಕೆ ಹುಡುಕಬೇಕು ಅಂದ್ರೆ, ನಮ್ಮ ದಿನನಿತ್ಯ ಜೀವನದಲ್ಲಿ ಬಹಳ ಕಡಿಮೆ ಸೌಂದರ್ಯವಿದೆ. ಯಾಕೆ ಗೊತ್ತಾ ಸೌಂದರ್ಯ ಅನ್ನೋ ಪದದ ಅರ್ಥವನ್ನ ಹುಡುಕಬೇಕಾಗಿರೋದು? ಕಾರಣ ನಮಗ್ ಸೌಂದರ್ಯ ಅಂದ್ರೆ ಏನು ಅಂತ ಪರಿಚಯವೇ ಇಲ್ಲ. ಡೇ ಟು ಡೇ ಲೈಫ್, ಪ್ರತಿನಿತ್ಯದ ಜೀವನದಲ್ಲಿ ಸೌಂದರ್ಯ ಅನ್ನೋದು ಬಹಳ ಬಹಳ ಕಡಿಮೆ ಇದೆ. ನೀವು ವಾರಣಾಸಿಯಲ್ಲಿ ನಡೆದು ಹೋದರೆ ಅದು ತಿಳಿಯುತ್ತದೆ. ಕಾರಣ ಇದು ವಾರಣಾಸಿಯಲ್ಲಿ ಅವ್ರು ಕೊಡ್ತಿರೋ ಉಪನ್ಯಾಸ. ನಮ್ಮ ದಿನನಿತ್ಯ ಜೀವನ ಬಹಳ ಕೊಳಕಾಗಿದೆ, ಸೌಂದರ್ಯ ಇಲ್ಲವೇ ಇಲ್ಲ. ಅದು ನಿಮಗ್ ಚೆನ್ನಾಗಿ ಗೊತ್ತಾಗತ್ತೆ. ವಾರಣಾಸಿಯಲ್ಲಿ ನಡ್ಕೊಂಡು ಹೋಗುವಾಗ ಮಲಿನವಾದ ರಸ್ತೆಗಳು, ಎಲ್ಲಿ ನೋಡಿದ್ರು ಧೂಳು, ಕಸ, ಕಶ್ಮಲ, ಅದನ್ನೆಲ್ಲ ನೋಡಿ ಹಾಗೆಯೇ ಒಂದು ಎಲೆಯ ಮೃದುತ್ವವನ್ನು ಮತ್ತು ಜನರ ಮೃದುತ್ವದಿಂದ ಕೂಡಿದ ಔದಾರ್ಯವನ್ನು ನೋಡಿ, ಆ ಎಲ್ಲ ಕೊಳಕನ್ನ ನೋಡಿ ನಂತರ ಮೃದುವಾದ ಒಂದು ಎಲೆಯನ್ನು ಮತ್ತು ಜನರ ಮನಸ್ಸಿನಲ್ಲಿ ಮೃದುತ್ವದಿಂದ ಕೂಡಿದಂತಹ ಒಂದು ಉದಾರ ಭಾವನೆಯನ್ನು ಗಮನಿಸಿ. ಈ ಕವಿಗಳು, ಚಿತ್ರಕಲಾಕಾರರು, ಶಿಲ್ಪಿಗಳು ಸಾಮಾನ್ಯವಾಗಿ ಬಳಸುವ ಸೌಂದರ್ಯ ಎಂಬ ಪದದ ಬಗ್ಗೆ ಪರಿಶೋಧಿಸೋಣ. ಸೌಂದರ್ಯವೆಂಬ ಗುಣವೆಂದರೇನೋ? ಕವಿಗಳು, ಈ ಪೇಂಟ್ ಮಾಡ್ತಾರಲ್ಲ ಅವರು, ಶಿಲ್ಪಿಗಳು, ಚಿತ್ರಕಲಾಕಾರರು, ಚಿತ್ರಗಳನ್ನ ಬಿಡಿಸುವಂಥವ್ರು, ಇವರೆಲ್ಲ ಸೌಂದರ್ಯ ಅನ್ನುವಂತಹ
ಒಂದು ಪದವನ್ನ ಯಾವ ರೀತಿ ಬಳಸ್ತಾರೆ, ಆ ಪದದ ಬಗ್ಗೆ ಹೆಚ್ಚು ಪರಿಶೋಧನೆಯನ್ನ ಮಾಡೋಣ. ನಾನು ಅದಕ್ಕೆ ಉತ್ತರಿಸಬೇಕೆಂದು ಬಯಸುವಿರಾ ಅಥವಾ ನೀವು ಉತ್ತರಿಸುತ್ತೀರಾ? ವಾಟ್ ಈಸ್ ಬ್ಯೂಟಿ? ವಾಟ್ ಈಸ್ ಬ್ಯೂಟಿ? ಪರ್ ಸೇ ವಾಟ್ ಈಸ್ ಬ್ಯೂಟಿ? ನೀವು ಉತ್ತರ ಕೊಡ್ತೀರಾ? ಇಲ್ಲ ನಾನೇ ಉತ್ತರ ಕೊಡಬೇಕು ಅಂತ ಬಯಸ್ತೀರಾ ಅಂತ ಪ್ರಶ್ನೆ ಕೇಳ್ತಾ ಒಬ್ಬ ವ್ಯಕ್ತಿ ಅಲ್ಲಿ ಕುಳಿತಿರ್ತಾನೆ ಶ್ರೋತೃಗಳ ಮಧ್ಯೆ. ಆ ವ್ಯಕ್ತಿಯನ್ನ ನೋಡಿ ಹೇಳ್ತಾರೆ, ಆ ಸಂಭಾವಿತ ಯುವಕ ಹೇಳುತ್ತಿದ್ದಾನೆ, ನೀವೇ ಹೇಳಿ, ಏಕೆಂದರೆ ನಮಗೆ ಅದು ಗೊತ್ತಿಲ್ಲವೆಂದು. ಅಂದ್ರೆ ಆ ವ್ಯಕ್ತಿ ಒಬ್ಬ ಶ್ರೋತೃ ವರ್ಗದ ಕುಳಿತಿರೋನು ನೀವೇ ಹೇಳಿ ಅಂತ ಸನ್ನೆ ಮಾಡಿ ಕೈಯಲ್ಲಿ ತೋರಿಸ್ತಾನೆ. ಯಾವ ಆತ ಸನ್ನೆ ಮಾಡಿ ನೀವೇ ಹೇಳಿ ಅಂತ ಅನ್ನೋ ಆಗ ಇವ್ರು ಹೇಳ್ತಾರೆ, ನೋಡಿ ಈ ವ್ಯಕ್ತಿ ನಮಗದು ಗೊತ್ತಿಲ್ಲ, ಸೌಂದರ್ಯ ಅಂದ್ರೆ ಏನಂತ ತಿಳಿದಿಲ್ಲ, ನೀವೇ ಹೇಳಿ ಅಂತ ಅಂತಿದ್ದಾನೆ. ಯಾಕೆ ನಿಮಗ್ ಗೊತ್ತಿಲ್ಲ? ನಿಮಗೆ ನಿಮ್ಮದೇ ಆದ ಕವಿಗಳಿದ್ದಾರೆ, ಪುರಾತನ ಕಾಲದ ಕವಿಗಳು, ಆಧುನಿಕ ಕವಿಗಳು ಇದ್ದಾರೆ. ಅವರೆಲ್ಲ ಸೌಂದರ್ಯದ ಬಗ್ಗೆ ಬರೆದಿದ್ದಾರೆ, ಕವಿತೆಗಳನ್ನ ಹಾಡಿದ್ದಾರೆ, ನೃತ್ಯ ಮಾಡಿದ್ದಾರೆ. ಮತ್ತೆ ನೀವು ಸೌಂದರ್ಯವೆಂದರೇನು ಎಂದು ನಮಗೆ ತಿಳಿದಿಲ್ಲ ಅಂತ ಹೇಳ್ತಿರಲ್ಲ, ಎಂತ ವಿಚಿತ್ರ ಜನ ನೀವು. ಅಲ್ಲಪ್ಪ, ನಿಮ್ಗೆ ಬೇಕಾದಷ್ಟು ಜನ ನಿಮ್ಮೊಡನೆ ಕವಿಗಳಿದ್ದಾರೆ, ಸಾಹಿತ್ಯ ರಚಿಸಿದರೆ, ಕೃತಿಗಳನ್ನ ಬರೆದಿದ್ದಾರೆ. ಪುರಾತನ ಕಾಲದ ಕವಿಗಳು ಇದ್ದಾರೆ, ಆಧುನಿಕ ಕಾಲದ ಕವಿಗಳೂ ಇದ್ದಾರೆ. ಕವಿಗಳಿಗೆ ಸೌಂದರ್ಯ ಅನ್ನೋದು ಒಂದು ದೊಡ್ಡ ರಸ, ಅದೊಂದು ದೊಡ್ಡ ಭಾವನೆ, ಸೌಂದರ್ಯ ರಸ. ಅದರ ಬಗ್ಗೆ ಸಾಕಷ್ಟು ಕವನಗಳನ್ನ ಬರೆದಿದ್ದಾರೆ ಅವರೆಲ್ಲ, ಕವಿತೆಗಳನ್ನು ಹಾಡಿದ್ದಾರೆ. ಎಷ್ಟೋ ಜನ ಸಂಗೀತಗಾರರು, ನೃತ್ಯ ಸಹ ಮಾಡ್ತಾರೆ, ಎಷ್ಟೊಂದು ಜನ ಮಾಡಿದ್ದಾರೆ, ನೃತ್ಯಗಾರರು ಇದ್ದಾರೆ ನಿಮ್ಮಲ್ಲೇ. ಇದನ್ನೆಲ್ಲ ನೀವು ಕೇಳಿದಿರಿ, ನೋಡಿದಿರಿ, ತಿಳ್ಕೊಂಡಿದ್ದೀರಿ, ಅನುಭವಿಸಿದಿರಿ. ಆದ್ರೆ ನಿಮ್ಗೆ ಸೌಂದರ್ಯ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಿರಲ್ಲ, ಎಂತ ವಿಚಿತ್ರ ಜನ ನೀವು. ಆದ್ದರಿಂದ ಸೌಂದರ್ಯವೆಂದರೇನು, ನೀವು ಯಾರು ಎಂಬ ಪ್ರಶ್ನೆಯನ್ನು ಬೇರೆ ಪದಗಳಲ್ಲಿ ನಿಮ್ಮನ್ನು ಕೇಳಲಾಗಿದೆ. ನೋಡಿ, ನೀವು ಇದನ್ನೆಲ್ಲ ನೋಡಿದ್ರು ನಮ್ಗೆ ಸೌಂದರ್ಯ ಅಂದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ತಿರಲ್ಲ. ನಾನೊಂದು ಪ್ರಶ್ನೆಯನ್ನ ನಿಮಗೆ ಕೇಳ್ತೇನೆ, ನೀವು ಯಾರು? ಸೌಂದರ್ಯ ಎಂದರೇನು? ನೀವು ಯಾರು ಅಂತ ಕೇಳಿದಾಗ ನಿಮ್ಮ ಸ್ವಭಾವ, ಪ್ರಕೃತಿ ಮತ್ತು ರಚನೆ ಏನು, ಜೀವಶಾಸ್ತ್ರದ ಅಂಶಗಳನ್ನು ಬಿಟ್ಟು ಹೇಳಿ. ಅದನ್ನೆಲ್ಲ ಬಿಟ್ಟು ನೀವು ಯಾರು ಅನ್ನೋದನ್ನ ಹೇಳಿ. ಯಾಕೆಂದ್ರೆ ನಾನು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಹೋದಾಗ ನಾವು ಸೌಂದರ್ಯಕ್ಕೆ ಬಹಳ ಹತ್ತಿರವಾಗಿ ಹೋಗ್ತೀವಂತೆ. JK ಅವರು ಇಲ್ಲಿ ಹೇಳ್ತಾರೆ, ನೀವು ಒಂದು ಪರ್ವತವನ್ನ ನೋಡಿದಾಗ ಹಿಮಚ್ಛಾದಿತ ಆಳ ಕಣಿವೆಗಳಿಂದ ಕೂಡಿದ ನೀಲಿ ಬಣ್ಣದ ಎತ್ತರದ ಬೆಟ್ಟಗಳನ್ನ ಕಂಡಾಗ ನಿಮಗೆ ಏನೆನಿಸುತ್ತದೆ? ನೋಡಿ, ಅವರು ಎಷ್ಟು ಚೆನ್ನಾಗಿ ಆ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡ್ತಾರೆ. ಒಂದು ದೊಡ್ಡ ಪರ್ವತವನ್ನ ನೋಡ್ತೀರಿ, ಅದರ ಮೇಲೆಲ್ಲ ಹಿಮ ತುಂಬಿಕೊಂಡ್ಬಿಟ್ಟಿದೆ. ಕೆಳಗ್ ನೋಡ್ತೀರಿ, ಆಳ ಕಣಿವೆಗಳು ಕಾಣ್ತಾ ಇದೆ, ನೀಲಿ ಬಣ್ಣದ ಆಗಸ ಮೇಲೆ ಹರಡ್ಕೊಂಡಿದೆ, ಎತ್ತರದ ಬೆಟ್ಟಗಳ ಶ್ರೇಣಿ ನಿಮ್ಮ ಮುಂದೆ ಹರಡ್ಕೊಂಡಿದೆ, ತಂಗಾಳಿ ಬೀಸ್ತಾ ಇದೆ, ಸೂರ್ಯ ಆಗ್ತಾನೆ ಹುಟ್ಟಿ ಆಗಸದಲ್ಲಿ ಮೇಲೆ ಇರ್ತಾ ಇದ್ದಾನೆ. ಇಂಥ ದೃಶ್ಯವನ್ನ ಕಂಡಾಗ ನಿಮಗೆ ಏನೆನಿಸುತ್ತದೆ? ನಿಮ್ಮ ನಿಜವಾದ ಪ್ರತಿಸ್ಪಂದನವೇನೋ? ನೀವು ಅಂತಹದ್ದನ್ನು ನೋಡಿದ ತಕ್ಷಣ ಕೆಲವು ಕ್ಷಣಗಳ ಕಾಲ ನೀವು ಬೆರಗಾಗುವುದಿಲ್ಲವೇ?
ಅಂತ ಸುಂದರವಾದಂತ ಸ್ಥಳಕ್ಕೆ ಹೋಗಿ ನಿಂತ್ಕೊಂಡಾಗ ಕೆಲವು ಕ್ಷಣಗಳ ಕಾಲ ನೀವು ಆ ದೃಶ್ಯವನ್ನ ನೋಡ್ತಾ ನೋಡ್ತಾ ಬೆರಗಾಗಿ ಹೋಗ್ತಿರಲ್ವಾ? ಅದು ನಿಮ್ಮಲ್ಲಿ ವಿಸ್ಮಯವನ್ನ ಉಂಟು ಮಾಡಿಬಿಡುತ್ತಲ್ವಾ? ಆ ಬೆರಗಾದಾಗ ಮಾತುಗಳು ನಿಂತು ಹೋಗುತ್ತೆ. ಮನಸ್ಸು ತತ್ಕ್ಷಣ ಚಲನೆಯನ್ನ ನಿಲ್ಲಿಸ್ಬಿಡುತ್ತೆ. ಇಂಥ ಅನುಭವಗಳು ನಿಮ್ಗಾಗಿರಬಹುದು. ನಾನು ಮೊಟ್ಟ ಮೊದಲನೆಯ ಬಾರಿ ಸಮುದ್ರದ ದಡದಲ್ಲಿ ನಿಂತಾಗ ನನಗೆ ಅಂತ ಅನುಭವ ಆಗಿತ್ತು. ಬಹಳ ಹಿಂದೆ ನಾನು ದುಬೈನಲ್ಲಿ ಇದ್ದೆ, UAE ನಲ್ಲಿ ಇದ್ದೆ. ಮೊಟ್ಟ ಮೊದಲು ಸಮುದ್ರವನ್ನು ನೋಡಿದ್ದು ಅಲ್ಲಿ. ನಮ್ಮ ದೇಶದ ಸಮುದ್ರನೇ ನಾನು ನೋಡಿರಲಿಲ್ಲ. ಅಲ್ಲಿದ್ದಾಗ ಒಮ್ಮೆ ಸಮುದ್ರದ ದಡಕ್ಕೆ ಹೋದ್ವಿ. ಆಗ ಆ ಸಮುದ್ರದ ದಡದಲ್ಲಿ ನಿಂತ ನನಗೆ ಬೆರಗಾಗಿ ಹೋಯಿತು. ಎಷ್ಟು ವಿಶಾಲವಾಗಿದೆ, ಎಲ್ಲಿ ನೋಡಿದ್ರು ನೀಲಿ ಬಣ್ಣ, ಎಲ್ಲಿ ನೋಡಿದ್ರು ನೀರು ಹರಡ್ಕೊಂಡಿದೆ. ಆ ನೀರಿನ ಮೇಲೆ ನಿರಂತರವಾಗಿ ಅಲೆಗಳು ಮೇಲೇಳಿ ಬರ್ತಾ ಇದೆ. ಆ ಅಲೆಗಳ ಒಂದು ಘರ್ಜನೆ, ಅದರ ಒಂದು ಶಬ್ದ ನೋಡ್ತಾ 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 ಕೆಲವು ಕ್ಷಣಗಳ ಕಾಲ ನಾನು ಬೆರಗಾಗಿ ಹೋದೆ. ಮೊಟ್ಟ ಮೊದಲ ಬಾರಿಗೆ ಕನ್ಯಾಕುಮಾರಿಗೆ ಹೋಗಿ ನಿಂತು ಬಹಳ ಹತ್ತಿರ, ಸಮುದ್ರದ ಬಹಳ ಹತ್ತಿರ ಹೋಗಿ ಕುಳಿತಾಗ ಮೈಯೆಲ್ಲ ರೋಮಾಂಚನಗೊಂಡ್ಬಿಡ್ತು. ಆ ಸುತ್ತಲಿನ ಸೌಂದರ್ಯ. ಕೆಲವು ಕ್ಷಣಗಳ ಕಾಲ ಬೆರಗಾಗಿ ಹೋದೆ. ನೈನಿತಾಲ್ಗೆ ಹೋದಾಗ ಒಮ್ಮೆ ದೂರದಲ್ಲಿ ಹಿಮಚ್ಛಾದಿತ ಬೆಟ್ಟಗಳನ್ನ ನೋಡಿದಾಗ ಆಗಲೂ ಸಹ ಬೆರಗಾಗಿ ಹೋಗಿದ್ದೆ. ಅಂದ್ರೆ ಇಂಥ ಅನುಭವಗಳು ನಮಗೆಲ್ಲ ಆಗಿರುತ್ತೆ. ಅಂತ ಸುಂದರವಾದಂತ ಸ್ಥಳಗಳನ್ನ ನೋಡಿದ ತಕ್ಷಣ ನಮಗೇನ್ ಅನ್ನಿಸುತ್ತದೆ, ಏನಾಗುತ್ತದೆ? ಆ ಭವ್ಯತೆ, ಆ ಮಹಿಮೆ ನಮ್ಮನ್ನು ಕ್ಷಣ ಕಾಲ ದಂಗಾಗಿಸುವುದಿಲ್ಲವೇ? ದಂಗಾಗಿಸುವುದಿಲ್ಲವೇ ಅಂದ್ರೆ ಬೆರಗುಗೊಂಡು ಬಿಡ್ತೀವಿ ನಾವು. ವಿಸ್ಮಯವಾಗಿಬಿಡುತ್ತೆ. ಒಂದು ರೀತಿಯ ಆಶ್ಚರ್ಯ ಉಂಟಾಗತ್ತೆ. ವಿ ವಿಲ್ ಬಿ ಡೆಫಿನೆಟ್ಲಿ ಟೇಕನ್ ಅವೇ ಬೈ ದಟ್ ಪರ್ಟಿಕ್ಯುಲರ್ ಸೀನಿಕ್ ಬ್ಯೂಟಿ. ನಮ್ಮಲ್ಲಿ ಮನಸ್ಸು ನಿರಂತರವಾಗಿ ಚಲನೆಯನ್ನು ಹೊಂದಿರುತ್ತಲ್ಲ, ಅದು ಕೆಲವು ಕ್ಷಣಗಳ ಕಾಲ ಸ್ತಬ್ಧವಾಗ್ಬಿಡುತ್ತೆ. ಆಗ ಕೆಲ ಕ್ಷಣಗಳ ಕಾಲ ನಿಮ್ಮ ಅಸ್ತಿತ್ವವನ್ನು ನೀವು ಮರೆಯಬಹುದು ಅಥವಾ ಕಳೆದುಕೊಳ್ಳಬಹುದು ಅಲ್ಲವೇ? ನಾನೊಬ್ಬ ಇಲ್ಲಿ ಬದುಕಿದ್ದೀನಿ, ನಾನೊಬ್ಬ ವ್ಯಕ್ತಿ ಇಲ್ಲಿದ್ದೀನಿ ಅನ್ನೋದನ್ನೇ ಮರ್ತು ಹೋಗ್ಬಿಟ್ಟಿರ್ತೀರಿ. ಹೌದಾ ಅಲ್ವಾ? ಇಂಥ ಅನುಭವಗಳು ಆಗಿರುತ್ತೆ. ನದಿ ಹರಿತಾ ಇದೆ, ಸಂಜೆ ಹೊತ್ತು ಸೂರ್ಯ ಮುಳುಗ್ತಾ ಇದ್ದಾನೆ. ಮರವಂತೆಯ ಕಡಲು, ಮರವಂತೆ ಬಳಿ ನದಿ ಸಮುದ್ರವನ್ನ ಸೇರುತ್ತೆ ಕುಂದಾಪುರದ ಹತ್ರ. ಅದು ಬಹಳ ಸುಂದರವಾದ ಸ್ಥಳ. ನೀವೇನಾದ್ರೂ ಮರವಂತೆಗೆ ಹೋಗಿ ಸಂಜೆ ಅಲ್ಲಿ ಆ ಹರಿತಿರೋ ನದಿಯ ಪಕ್ಕದಲ್ಲಿ ಕುಳಿತುಕೊಂಡ್ರೆ ಯಾರು ಇರೋದಿಲ್ಲ ಅಲ್ಲಿ. ಸಾಮಾನ್ಯವಾಗಿ ರಜಾ ದಿನಗಳಲ್ಲಿ ಇರ್ಬೋದು ಸ್ವಲ್ಪ ಜನ, ಅದರ್ವೈಸ್ ಇಟ್ ಈಸ್ ಎಂಟಿ. ಒಬ್ಬರೇ ಹೋಗಿ ಏಕಾಂಗಿಯಾಗಿ ಕುಳಿತುಕೊಂಡ್ರೆ ಆ ಸ್ಥಳವನ್ನ ನೋಡ್ತಾ 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 ನೀವು ನಿಮ್ಮ ಅಸ್ತಿತ್ವವನ್ನೇ ಮರ್ತು ಹೋಗಿರ್ತೀರಿ. ಹೌದಾ ಅಲ್ವಾ? ನಮ್ಮನ್ನ ನಾವು ಕಳೆದುಕೊಳ್ಳುವ ಕೆಲವು ಕ್ಷಣಗಳು ಅವು. ನಿಮಗೆ ನನ್ನ ಪ್ರಶ್ನೆ ಅರ್ಥವಾಗುತ್ತಿದೆಯೇ? ನಾನು ಕೇಳ್ತಿರೋ ಪ್ರಶ್ನೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಾವು ನಮ್ಮ ಅಸ್ತಿತ್ವವನ್ನ ಮರ್ತು ಬಿಡ್ತೀವಿ ಅಲ್ವಾ? ದಯವಿಟ್ಟು ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತ ನೀವು ಒಪ್ಕೋಬೇಕಾಗಿಲ್ಲ. ನೀವೇ ಬಹಳ ಸಾಮೀಪ್ಯದಿಂದ ಅಂತ ಕ್ಷಣಗಳಲ್ಲಿ ನಿಮ್ಮನ್ನ ಗಮನಿಸಿ.
ಏನಾಗತ್ತೆ ಅಂದ್ರೆ ಆ ಕ್ಷಣದಲ್ಲಿ ಬಹಳ ಭವ್ಯವಾದ, ದಿವ್ಯವಾದ, ವ್ಯಾಪಕವಾದದ್ದನ್ನು ಕಂಡಾಗ ನೀವು ಅಸ್ತಿತ್ವದಲ್ಲಿರುವುದಿಲ್ಲ. ವೆನ್ ಯು ವಿಜುವಲೈಸ್ something which is serene, which is expansive, which is mesmerizing, which is beautiful, at that precisely at that point of time, you would have forgotten your existence. Self ಅನ್ನೋದನ್ನ ಮರ್ತೋಗ್ಬಿಡ್ತೀವಿ. ನಾವಿರೋದೇ ನಮ್ಮ ನೆನಪಿಗೆ ಬರೋದಿಲ್ಲ. ಆ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ ನಿಮ್ಮ ದುಃಖಗಳು, ಕಷ್ಟಗಳು, ನಿಮ್ಮ ಹೆಂಡತಿ, ಮಕ್ಕಳು, ನಿಮ್ಮ ಕೆಲಸ ಮತ್ತು ಅವ್ಯವಸ್ಥೆಯಿಂದ ಕೂಡಿದ ಈ ಜೀವನ ಎಲ್ಲವೂ ಮರ್ತು ಹೋಗುತ್ತೆ. ಆ ಕೆಲ ಕ್ಷಣಗಳ ಕಾಲ ಎಲ್ಲ ಸ್ತಬ್ಧವಾಗ್ಬಿಡುತ್ತೆ ನಿಮ್ಗೆ. ಆ ಕ್ಷಣ ನೀವು ದಿಗ್ಭ್ರಮೆಗೆ, ಯು ಗೆಟ್ ಸ್ಟಂಡ್. ಆಂಗ್ಲ ಭಾಷೆಯಲ್ಲಿ ಹೇಳಬೇಕಾದ್ರೆ ಅಂತ ಅದ್ಭುತ ಸೌಂದರ್ಯವನ್ನ ಕಂಡಾಗ ವಿ ಗೆಟ್ ಸ್ಟಂಡ್. ಸ್ಟಂಡ್ ಇಸ್ ದ ಪರ್ಫೆಕ್ಟ್ ವರ್ಡ್. ದಿಗ್ಭ್ರಮೆಗೆ ಒಳಗಾಗ್ಬಿಡ್ತೀವಿ. ಆ ಕ್ಷಣದಲ್ಲಿ ಆ ಭವ್ಯತೆ ನಮ್ಮ ಸ್ಮರಣೆಯನ್ನೇ ಒರೆಸಿ ಹಾಕಿಬಿಡುತ್ತೆ. ಅದು ಕೆಲ ಕ್ಷಣಗಳ ಕಾಲ. ಆ ಕೂಡಲೇ ನಾನು ಅನ್ನೋ ಪ್ರಜ್ಞೆ ಹಿಂತಿರುಗಿಬಿಡುತ್ತೆ. ಮತ್ತೆ ನಮಗೆ ಆ ಸೆಲ್ಫ್ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ನೀವು ಅಸ್ತಿತ್ವವನ್ನು ಕಳೆದುಕೊಂಡ ಆ ಕ್ಷಣ ಏನಾಗುತ್ತದೆ ಅನ್ನೋ ಹೇಳ್ತಾರ ಅವರು. ನೋಡಿ, ಇದೆಲ್ಲ ನಮಗೂ ಇಂಥ ಅನುಭವಗಳಾಗಿದೆ. ಆದರೆ ನಮಗೂ ಜಿಡ್ಡು ಕೃಷ್ಣಮೂರ್ತಿಗಳಿಗೂ ವ್ಯತ್ಯಾಸ ಏನಂದ್ರೆ, ನಾವು ಈ ಕ್ರಿಯೆಗಳನ್ನೆಲ್ಲ ಅಷ್ಟು ಸೂಕ್ಷ್ಮವಾಗಿ ಗಮನಿಸಿಯೇ ಇಲ್ಲ. ನಮ್ಮ ಜೀವನ ಒಂದು ಯಾಂತ್ರಿಕ ಜೀವನ. ಓಕೆ, ಪ್ರತಿಯೊಂದು ಮೆಕ್ಯಾನಿಕಲ್ಲೇ ನಮ್ಮ ಲೈಫಲ್ಲಿ. ಯಾವುದನ್ನು ಆಳವಾಗಿ ಒಳಗೆ ಇಳಿದು ನೋಡ್ಲಿಕ್ಕೆ ಹೋಗಲ್ಲ, ಆಳವನ್ನ ಪ್ರವೇಶ ಮಾಡಲ್ಲ. ಮೇಲ್ಮೈನಲ್ಲೇ ಜೀವನ ಮುಗಿಸ್ಬಿಟ್ಟು ಒಂದಲ್ಲ ಒಂದ್ ದಿವಸ ಈ ಭೂಮಿನ ಬಿಟ್ಟು ಹೊರಟೋಗ್ತೀವಿ. ಆದ್ರೆ JK ಅವ್ರು ನೋಡಿ ಎಷ್ಟು ಆಳವಾಗಿ ಹೋಗಿದ್ದಾರೆ. ಅವ್ರ ಪ್ರಶ್ನೆ ಕೇಳ್ತಾರೆ, ನೀವು ಅಸ್ತಿತ್ವವನ್ನು ಕಳೆದುಕೊಂಡ ಆ ಕ್ಷಣ ಏನಾಗುತ್ತೆ? ಏನಾಗುತ್ತದೆ ನಿಮಗೆ? ಏನದು ಫೀಲಿಂಗು? ನಿಮ್ಮನ್ನೇ ನೀವು ಕಳೆದುಕೊಂಡಾಗ, ನಿಮ್ಮ ಅಸ್ತಿತ್ವವನ್ನೇ ನೀವು ಮರ್ತಾಗ ನಿಮ್ಗೆ ಏನಾಗುತ್ತದೆ ಅಂತ ಅವ್ರು ಹೇಳ್ತಾರೆ, ಅದೇ ಸೌಂದರ್ಯ. ನಿಮ್ಗೆ ಅರ್ಥವಾಯ್ತೆ? ಯಾವಾಗ ಇಂಥ ಒಂದು ಅನುಭವ ಉಂಟಾಗತ್ತೋ ಅದು ಮತ್ತೇನೂ ಅಲ್ಲ, ಅದೇ ಸೌಂದರ್ಯ. ಅಂತ ಸೌಂದರ್ಯದ ಒಂದು ಅನುಭವ ನಿಮ್ಗಾದಾಗ ನಿಮ್ಮ ಸ್ವಯಂ ಇರುವುದಿಲ್ಲ. ದಟ್ ಈಸ್ ವೆನ್ ಯುವರ್ ಸೆಲ್ಫ್ ಇಸ್ ನಾಟ್. ವೆನ್ ಯುವರ್ ಸೆಲ್ಫ್ ಇಸ್ ನಾಟ್, ಬ್ಯೂಟಿ ಇಸ್ ದೇರ್. ಬ್ಯೂಟಿ ಈಸ್. When beauty is there, self is not there. ಇವೆರಡು ಒಟ್ಟಿಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಅಹಂ ಇದೆಯೋ ಅಲ್ಲಿ ಸೌಂದರ್ಯ ಕಾಣಲ್ಲ. ಎಲ್ಲಿ ಆ ಅಹಂ, ಸ್ವಯಂ, ನಾನು ಅನ್ನೋ ಅರಿವು ಹೊಟ್ಟೋಗುತ್ತೋ ಅಲ್ಲಿ ಸೌಂದರ್ಯ ಕಾಣುತ್ತೆ. ಅದನ್ನ ಇಂಗ್ಲಿಷ್ ಭಾಷೆಯಲ್ಲಿ ಸ್ವಲ್ಪ ಓದ್ತೀನಿ. ಅವರ ಆ ಉಪನ್ಯಾಸದಲ್ಲಿ ಹೇಳಿದ ಮಾತುಗಳು ಇದು. When the self is not, there is beauty. Where you are not with all your problems and responsibilities, and all that rubbish, then there is beauty. ಎಲ್ಲಿ ನೀವು ನಿಮ್ಮ ಸಮಸ್ಯೆಗಳು, ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಆಚರಣೆಗಳು, ನಿಮ್ಮ ಪರಂಪರೆಗಳು, ಇನ್ನ ಮುಂತಾದ ಎಲ್ಲ ಕಶ್ಮಲಗಳು ಎಲ್ಲಿ ಇರೋದಿಲ್ವೋ ಅಲ್ಲಿ ಸೌಂದರ್ಯವಿರುತ್ತದೆ. ಇಟ್ ಈಸ್ ಲೈಕ್ ಎ ಚೈಲ್ಡ್ ವಿತ್ ದ ಟಾಯ್. ಸೌಂದರ್ಯ ಎಲ್ಲಿರುತ್ತೆ ಗೊತ್ತಾ?
ಒಂದು ಪುಟ್ಟ ಮಗು ಕೈಯಲ್ಲಿ ಒಂದು ಆಟಿಕೆಯನ್ನ ಹಿಡ್ಕೊಂಡು ಆಟ ಆಡ್ತಾ ಇದೆ. ಆ ಆಟಿಕೆಯನ್ನ ಆಟ ನೋಡ್ತಾ ಅದ್ರ ಜೊತೆ ಆಟ ಆಡ್ತಾ ಆಡ್ತಾ ಅದು ತನ್ನನ್ನೇ ಮರ್ತು ಹೋಗ್ಬಿಟ್ಟಿದೆ. ಅದು ಯಾರ್ದೋ ಬೇರೆಯವ್ರ ಮನೆಗೆ ಬಂದಿದೆ. ಅವ್ರ ತಂದೆ ತಾಯಿ ಆ ಮಗುವನ್ನ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ. ಅವರಿಗೆ ಪರಿಚಿತರು. ಈ ಪುಟ್ಟ ಮಗು ಅವ್ರನ್ನ ಎಂದೂ ನೋಡಿಲ್ಲ, ಆ ಮನೆಯನ್ನು ನೋಡಿಲ್ಲ. ಮೊಟ್ಟ ಮೊದಲು ಬಂದಿರೋದು, ಅಳಕ್ ಶುರು ಮಾಡ್ತು. ಆಗ ಆ ಮನೆಯವ್ರು ಏನ್ ಮಾಡಿದ್ರು, ಅವ್ರ ಮನೆಯಲ್ಲಿದ್ದಂತ ಒಂದು ಆಟಿಕೆ ಅಂದ್ರೆ ಟಾಯ್, ಒಂದು ಟಾಯ್ ಅಥವಾ ಆಟ ಆಡುವಂತಹ ಒಂದು ಗೊಂಬೆಯನ್ನ ಆ ಮಗುಗೆ ತಗೊಂಬಂದು ಕೊಟ್ರು. ಆ ಗೊಂಬೆಯನ್ನ ನೋಡಿದ ತಕ್ಷಣ ಅದು ಅದನ್ನ ಕೈಯಲ್ಲಿ ಹಿಡ್ಕೊಂಡು ಆ ಗೊಂಬೆ ಜೊತೆ ಅದರ ಪ್ರಜ್ಞೆ ಎಷ್ಟು ಬೆರೆತು ಹೋಯ್ತು ಅಂದ್ರೆ, ಆ ಗೊಂಬೆಯನ್ನ ನೋಡ್ತಾ ಮುಟ್ತಾ ಅದರ ಜೊತೆ ಆಟ ಆಡ್ತಾ ಆಡ್ತಾ ಅದು ತನ್ನ ಇರುವನ್ನೇ ಮರ್ತು ಹೋಯ್ತು. ಅದು ಯಾರ್ದೋ ಬೇರೆಯವ್ರ ಮನೆಗೆ ಬಂದಿದ್ದೀನಿ ಅನ್ನೋದನ್ನೇ ಮರ್ತು ಹೋಯ್ತು. ಹಲವು ಕ್ಷಣಗಳ ಕಾಲ ಆ ಆಟಿಕೆಯ ಆ ಒಂದು ಸೌಂದರ್ಯದ ಅನುಭವ ಅದಕ್ಕೆ ಆಯ್ತು. ಹೇಗೆ ಮಗು ಗೊಂಬೆಯನ್ನ ಕಂಡು ಅದರ ಜೊತೆ ಪರಿಪೂರ್ಣವಾಗಿ ಪ್ರಜ್ಞಾವತ್ತಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನನ್ನೇ ಮರೆತು ಬಿಡುತ್ತೋ, ಹಾಗೆ ನಾವು ಏನನ್ನಾದ್ರೂ ಕಂಡಾಗ ಅಂತ ಅನುಭವ ನಮಗಾದರೆ ಅದು ಮತ್ತೇನು ಅಲ್ಲ, ಸೌಂದರ್ಯ. ಎಲ್ಲಿಯವರೆಗೂ ಆ ಗೊಂಬೆ ಸಂಕೀರ್ಣವಾಗಿದೆಯೋ, ಆಕರ್ಷಕವಾಗಿದೆಯೋ, ಅಲ್ಲಿಯವರೆಗೂ ಮಗು ಆ ಗೊಂಬೆಯೊಡನೆ ಆಡುತ್ತದೆ. ಯಾವಾಗ ಆ ಗೊಂಬೆನೂ ಯಾಂತ್ರಿಕವಾಗಿಬಿಡುತ್ತೋ ಅಥವಾ ಗೊಂಬೆ ಒಡೆದು ಹೋಗುತ್ತೋ, ಆಗ ಅದು ಏನ್ ಮಾಡುತ್ತೆ, ಪುನಃ ತನ್ನ ಮೊದಲಿನ ಸ್ಥಿತಿಗೆ ಬರುತ್ತೆ, ಅಳಲಿಕ್ಕೆ ಪ್ರಾರಂಭ ಮಾಡುತ್ತೆ. ನಾವು ಸಹ ಮಗುವಿನಂತೆಯೇ ನಾವು ಆ ಪರ್ವತಗಳನ್ನ ನೋಡಿದಾಗ ನಮ್ಮ ಗಮನವನ್ನು ಆ ಪರ್ವತಗಳು ಸೆಳೆದು ಬಿಡುತ್ತವೆ. ಅವು ಕೆಲವು ಕ್ಷಣಗಳು ಅಥವಾ ನಿಮಿಷಗಳ ಕಾಲ ನಮಗೆ ಆಟಿಕೆ ಇದ್ದ ಹಾಗೆ. ಸುಂದರವಾದ ಪರ್ವತಗಳನ್ನ, ಕಣಿವೆಗಳನ್ನ, ಹುಲ್ಲುಗಾವಲುಗಳನ್ನ, ಹರಿಯುವ ನದಿಯನ್ನ, ಇಂತಹ ಸುಂದರ ಪ್ರೇಕ್ಷಣೀಯ ಸ್ಥಳಗಳನ್ನ ನಾವು ನೋಡಿದಾಗ ಮಗು ಹೇಗೆ ಆಟಿಕೆಯಿಂದ ಆಕರ್ಷಿಸಲ್ಪಟ್ಟು ತನ್ನ ಇರುವನ್ನ ಮರಿತೋ, ಹಾಗೆ ನಾವು ನಮ್ಮ ಇರುವನ್ನ ಮರಿತೀವಿ. ಆ ನಂತರ ಏನಾಗತ್ತೆ, ನಮ್ಮ ಸೃಷ್ಟಿಸಿಕೊಂಡ ಪ್ರಪಂಚದಲ್ಲಿ ನಾವು ಮುಳುಗಿ ಬಿಡ್ತೇವೆ. ನಂತರ ಕೆಲವು ಕ್ಷಣಗಳಾದ ಮೇಲೆ ಹಿಂತಿರುಗಿ ಬಂದ್ಬಿಡ್ತೇವೆ. ಆ ಆಟಿಕೆಗಳಿಲ್ಲದೆ ಯಾವುದರಿಂದಲೂ ಸೆಳೆಯಲ್ಪಡದೆ ಇದ್ದಾಗ ನೀವು ನಿಮ್ಮಿಂದ ಸ್ವತಂತ್ರರಾಗಿರಲು ಸಾಧ್ಯವೇ? ಅಂದ್ರೆ ಇಂಥ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ಅಥವಾ ಇಂಥ ಆಟಿಕೆಗಳಿಲ್ಲದೆ ಪ್ರತಿನಿತ್ಯ ಜೀವನದಲ್ಲಿ ನೀವು ಜೀವನ ನಡೆಸ್ತಿರುವಾಗ ನಿಮ್ಮಿಂದ ನೀವು ಸ್ವತಂತ್ರರಾಗಿರಲು ಸಾಧ್ಯವೇ? ಇಲ್ಲ. ನಾನು ಎಲ್ಲಿ ಹೋದ್ರೂ ನನ್ನ ಜೊತೆ ನನ್ನ ಯೋಚನೆಗಳು, ನನ್ನ ಭಾವನೆಗಳು, ನನ್ನ ಕಷ್ಟಗಳು, ನನ್ನ ಸಮಸ್ಯೆಗಳು, ನನ್ನ ಸುಖಗಳು, ನನ್ನ ದುಃಖಗಳು, ನನ್ನ ಸಂಕಟಗಳು, ನನ್ನ ಅನುಭವಗಳು ನನ್ನ ಜೊತೆನೆ ಬರ್ತವೆ. ನಾನು ಎಲ್ಲಿ ಹೋದ್ರೂ ನನ್ನ ಶರೀರನ ಹೇಗೆ ಹೊತ್ಕೊಂಡು ಹೋಗ್ತೀನೋ, ಆ ಶರೀರ ಹೊತ್ಕೊಂಡು ಹೋದ ಹಾಗೆ ನನ್ನ ಸಮಸ್ಯೆಗಳನ್ನು, ನಾನು ಅನ್ನೋ ಭಾವವನ್ನು, ನನ್ನ ಅಹಮ್ಮನ್ನು, ನನ್ನ ಕಷ್ಟ ಸುಖಗಳನ್ನು, ನನ್ನ ಅಭಿಪ್ರಾಯಗಳನ್ನು, ನನ್ನ ಯೋಚನೆಗಳನ್ನು, ನನ್ನ ಭಾವನೆಗಳನ್ನು ಎಲ್ಲ ಹೊತ್ಕೊಂಡೇ ಓಡಾಡ್ತಿರ್ತೀನಿ. ನಾನು ಅವುಗಳಿಂದ ಸ್ವತಂತ್ರವಾಗಿ ಇರೋಂತಹ ಕ್ಷಣಗಳು ಬಹಳ ಅಪರೂಪ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಿ, ನಾನು ಹೇಳ್ತಾ ಇರೋ ಈ ಪ್ರಶ್ನೆ, ನನ್ನ ಈ ಪ್ರಶ್ನೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅಥವಾ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ನೀವು ಬಹಳ ಚಾಣಾಕ್ಷರು, ನೀವು ಬಹಳಷ್ಟು ಜ್ಞಾನ ಅನುಭವಗಳಿಂದ ಮುಚ್ಚಿ ಹೋಗಿದಿರಿ, ನನಗ್ ಗೊತ್ತು. ನೀವು ಬಹಳ ಚಾಣಾಕ್ಷರು, ಬಹಳ ಜ್ಞಾನಿಗಳು, ಬಹಳ ಪಂಡಿತರು, ಸಾಕಷ್ಟು ಅನುಭವಗಳನ್ನ ಶೇಖರಿಸಿರೋರು. ಅದೇ ನಿಮ್ಮೆಲ್ಲರ ವಿಚಾರ. ಬಹಳ ಕಲಿತು ಬಿಟ್ಟಿದ್ದೀರಿ, ಅದೇ ಸಮಸ್ಯೆ ಅಂತ ಹೇಳ್ತಾರವರು. ತುಂಬಾ ಕಲಿತು ಬಿಟ್ಟಿದ್ದೀರಿ ನೀವು.
ತುಂಬಾ ಜ್ಞಾನಿಗಳು, ತುಂಬಾ ಪಾಂಡಿತ್ಯ, ತುಂಬಾ ವಿಷಯಗಳು, ತುಂಬಾ ವಿಚಾರಗಳು, ಅಭಿಪ್ರಾಯಗಳು, ಆಲೋಚನೆಗಳು, ಧೋರಣೆಗಳು ಎಲ್ಲ ತುಂಬಿಟ್ಟಿದೆ. ನಂಬಿಕೆಗಳು, ವಿಶ್ವಾಸಗಳು ಎಲ್ಲ ನಿಮ್ಮಲ್ಲಿ ವಿಪರೀತ ಕಲಿತು ಬಿಟ್ಟಿದ್ದೀರಲ್ಲ, ಅದೇ ಸಮಸ್ಯೆ ನಿಮಗೆ. ನೀವು ಸರಳತೆಯನ್ನು ಮೈಗೂಡಿಸಿಕೊಂಡಿಲ್ಲ. ಯು ಹ್ಯಾವ್ ನಾಟ್ ಪ್ರಾಕ್ಟೀಸ್ಡ್ ಸಿಂಪ್ಲಿಸಿಟಿ. You have not internalized the beauty of simplicity. ಸರಳತೆ ಅನ್ನೋದು ನಿಮ್ಮಲ್ಲಿಲ್ಲ. ನೀವು ಸರಳತೆಯನ್ನ ಮೈಗೂಡಿಸಿಕೊಂಡರೆ, ನಿಮ್ಮೊಳಗೆ ನೀವು ಸರಳರಾದರೆ ಅಸಾಧಾರಣವಾದದ್ದೇನೋ ಸಂಭವಿಸಿ ಬಿಡುತ್ತದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ವಾಕ್ಯ, ಎಷ್ಟು ಅರ್ಥ ಇದೆ ಗೊತ್ತಾ ಇದರಲ್ಲಿ. The major problem with us is we have a huge burden on our head and huge burden within our head. ನಮ್ಮ ಮೆದುಳಿನಲ್ಲಿ, ಮನಸ್ಸಿನಲ್ಲಿ ಸಾಕಷ್ಟು ಸರಕುಗಳನ್ನ ತುಂಬಿಕೊಂಡ್ಬಿಟ್ಟಿದ್ದೀವಿ. ಈ ಸರಕುಗಳೆಲ್ಲ ಬಾಲ್ಯದಿಂದ, ಹಿಂದಿನ ಜನ್ಮಗಳಿಂದ ಹೊತ್ಕೊಂಡ್ಬಂದ್ಬಿಟ್ಟಿದ್ದೀವಿ ನಾವು. ನಮ್ಮ ತಂದೆ, ತಾಯಿ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಸ್ನೇಹಿತರು, ಬಂಧು ಬಾಂಧವರು, ನಮ್ಮ ಉಪಾಧ್ಯಾಯರು, ನಮ್ಮ ಉಪನ್ಯಾಸಕರು, ನಮ್ಮ ಗ್ರಂಥಗಳು ಎಲ್ಲ ಹಲವಾರು ವಿಷಯಗಳನ್ನ ನಮ್ಮ ಮನಸ್ಸಿನಲ್ಲಿ ತುಂಬಿಟ್ಟಿದೆ. ಇಷ್ಟು ಹೊರೆಯನ್ನ ಹೊತ್ಕೊಂಡಿರುವಂತ ನಮಗೆ ಸರಳತೆ ಅನ್ನೋದೇ ಗೊತ್ತಿಲ್ಲ. ನಾವು ಸರಳರಾದರೆ, ನಾವು ಸರಳತೆಯನ್ನ ರೂಢಿಸಿಕೊಂಡ್ರೆ ಅದ್ಭುತವಾದದ್ದೇನೋ ನಮಗೆ ಸಂಭವಿಸಿ ಬಿಡುತ್ತೆ. ಅಂದ್ರೆ ಆ ಸರಳತೆ ಅನ್ನೋದು ನಮ್ಮನ್ನ ಭಗವಂತನ ಸಾಮೀಪ್ಯಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಏನು ಸರಳತೆ ಅಂದ್ರೆ? ಈ ಪ್ರಶ್ನೆ ಬರಬಹುದು. ಸರಳತೆ ಅಂದ್ರೆ ಏನ್ ಗೊತ್ತಾ? ಎಲಿಮಿನೇಟಿಂಗ್ ಆಲ್ ದ ಅನ್ನೆಸೆಸರಿ so that the necessary can speak. That is called simplicity. Eliminate the unnecessary. ನಿಮ್ ಜೀವನದಲ್ಲಿ ಯಾವುದು ಅನವಶ್ಯಕವೋ ಅದನ್ನೆಲ್ಲ ಎತ್ತಿ ಹೊರಗೆ ಹಾಕ್ಬಿಡಿ. ಆಗ ಏನಾಗತ್ತೆ? ಯಾವುದು ಅವಶ್ಯಕವೋ ಅದು ಮಾತ್ರ ಮಾತನಾಡುತ್ತೆ. ಅದೇ ಸರಳತೆ. ಅದೇ ಸರಳತೆ. ಜೀವನ ತುಂಬಾ ಅನವಶ್ಯಕವಾದ ವಿಚಾರಗಳೇ, ಯೋಚನೆಗಳೇ, ಆಲೋಚನೆಗಳೇ, ಧೋರಣೆಗಳೇ, ಭಾವನೆಗಳೇ ತುಂಬಿದೆ. ಎಲ್ಲ ಅನವಶ್ಯಕವಾಗಿರೋದು. ಆ ಅನವಶ್ಯಕ ವಿಚಾರ, ವಿಷಯ, ಯೋಚನೆ, ಭಾವನೆಗಳೆಲ್ಲ ಏನಾಗಿದೆ, ತುಂಬ್ಕೊಂಡ್ಬಿಟ್ಟಿರೋದ್ರಿಂದ ನಮ್ಗೆ ಸರಳತೆ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಮೊದಲು ಅದನ್ನ ತೆಗೆದು ಹೊರಗೆ ಹಾಕಿ ಅಂತಾರೆ. ಯಾವಾಗ ಅದನ್ನೆಲ್ಲ ಹೊರಗೆ ಹಾಕೋದು? ಧ್ಯಾನದಲ್ಲಿ ಅವುಗಳನ್ನೆಲ್ಲ ಹೊರಗೆ ಹಾಕ್ಬೋದು. ಧ್ಯಾನ ಬಿಟ್ರೆ ಮತ್ಯಾವ ವಿಧಾನವೂ ಇಲ್ಲ. ನಿತ್ಯ ಜೀವನದಲ್ಲಿ ಪ್ರಯತ್ನ ಪೂರ್ವಕವಾಗಿ ಸರಳತೆಯನ್ನ ರೂಢಿಸಿಕೊಳ್ಳೋದು ಒಂದು ಹಂತವಾದ್ರೆ, ಧ್ಯಾನದ ಮೂಲಕ ನಮ್ಮ ಹೊರೆಯನ್ನೆಲ್ಲ, ಮನಸ್ಸಿನಲ್ಲಿರೋ ಹೊರೆ ಕಶ್ಮಲವನ್ನೆಲ್ಲ ಹೊರಗೆ ಹಾಕೋದು ಮತ್ತೊಂದು ವಿಧಾನ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಸಿಂಪ್ಲಿಸಿಟಿ is a virtue which takes us close to divinity. ಭಗವಂತನಿಗೆ ಅತಿ ಸಾಮೀಪ್ಯ ನಾವು ಹೋಗ್ಬೇಕಂದ್ರೆ ಈ ಸರಳತೆ ಅನ್ನೋದು ಬಹಳ ಬಹಳ ಮುಖ್ಯ. ಬಹಳ ಬಹಳ ಮುಖ್ಯ. ಇರ್ಲಿ, ಈಗ ಸರಳತೆಯನ್ನ ನಾವು ರೂಢಿಸಿಕೊಂಡಾಗ ಸೌಂದರ್ಯದ ಅರ್ಥವಾಗುತ್ತೆ. ಆಗಲ್ಲಿ ಏನು ಅಸಾಧಾರಣವಾದಂತ ಒಂದು ಪ್ರಕ್ರಿಯೆ ಜರುಗಿಬಿಡುತ್ತೆ ಅಂತ ಹೇಳ್ತಾರೆ ಇವರು. ಇಷ್ಟು ಹೇಳ್ತಾ ಅವರು ಹೇಳ್ತಾರೆ, ಸ್ವಲ್ಪ ಹೊತ್ತು ನಾವು ಸೌಂದರ್ಯದ ಬಗ್ಗೆ ಈಗ ಮಾತನಾಡಿದ್ದೀವಿ. ಈಗ ನಾವು ನಮ್ಮನ್ನು ನಾವೇ ನೋಡಿಕೊಳ್ಳೋಣ. ಈಗ ಸೌಂದರ್ಯವನ್ನ ಬಿಟ್ಬಿಡಿ. ಏನು ಸೌಂದರ್ಯ ಅಂದ್ರೆ? ಯಾವ ಕೆಲವು ಕ್ಷಣಗಳ ಕಾಲ ನೀವು ಬೆರಗಾಗಿ ದಿಗ್ಭ್ರಮೆಯಿಂದ ಸುಮ್ಮನೆ ನಿಂತು ಬಿಡ್ತಿರೋ ಆ ಕ್ಷಣಗಳು ಸೌಂದರ್ಯದ ಕ್ಷಣಗಳು ಅಂತ. ಅಲ್ಲಿ ಮಾತು ಬರೋ ಹಾಗಿಲ್ಲ, ಯೋಚನೆ ಇರಬಾರ್ದು, ಭಾವನೆ ಬರಬಾರ್ದು. ಸುಂದರವಾದ ದೃಶ್ಯಗಳನ್ನ
ಅಸಾಧಾರಣವಾದಂತಹ ಕೆಲವು ದೃಶ್ಯಗಳನ್ನ ಕಂಡಾಗ ಅಂತ ಅನುಭವ ಆಗತ್ತೆ. ಈಗ ಕೆಲಸ ಮಾಡೋಣ, ನಾವು ನಾವೇ ನೋಡಿಕೊಳ್ಳೋಣ. ಲೆಟ್ ಅಸ್ ಕಮ್ ಬ್ಯಾಕ್ ಟು ourselves. ನಾವು ಈ ವಿಶ್ವವನ್ನ ಸೃಷ್ಟಿಸಿದ್ದೀವಿ, ಹೌದಾ ಅಲ್ವಾ? ಅಂದ್ರೆ ನಾವೆಲ್ಲ ಒಟ್ಟಾಗಿ ಸೇರ್ಕೊಂಡು ಈ ವಿಶ್ವವನ್ನ ಸೃಷ್ಟಿ ಮಾಡಿದ್ದೀವಿ. ಸರ್ ನಾವಲ್ಲ ಸರ್, ಈ ವಿಶ್ವವನ್ನ ಸೃಷ್ಟಿ ಮಾಡಿರೋದು ಭಗವಂತ. ಇರ್ಲಿ, ನೀವು ಭಗವಂತ ಅಂತ ಯಾರನ್ನ ಕರಿತಿರೋ, ಆತ ಯಾವ ವಿಶ್ವವನ್ನ ಸೃಷ್ಟಿ ಮಾಡಿದ್ನೋ ಆ ವಿಶ್ವದಲ್ಲಿ ನೀವೆಲ್ಲ ಬಂದು ಸೇರ್ಕೊಂಡು ನೀವೇ ಒಂದು ವಿಶ್ವವನ್ನ ಇಲ್ಲಿ ಸೃಷ್ಟಿ ಮಾಡಿಬಿಟ್ಟಿದ್ದೀರಿ. ಹೇಗೆ ಅಂತ ಹೇಳ್ತಾರ ಅವರು. ಅಂದ್ರೆ ನೀವು ಉಪನ್ಯಾಸಕ, ಅಂದ್ರೆ ನಾನು, ನೀವು, ನಿಮ್ಮ ಪಿತೃಗಳು, ನನ್ನ ಪಿತೃಗಳು, ನನ್ನ ಹಿಂದಿನ ಪೀಳಿಗೆಗಳು, ನಿಮ್ಮ ಹಿಂದಿನ ಪೀಳಿಗೆಗಳು ಎಲ್ಲ ಏನ್ ಮಾಡಿದ್ರು, ಒಟ್ಟಾಗಿ ಸೇರ್ಕೊಂಡು ಇಲ್ಲಿ ಸಮಾಜ ಅನ್ನುವಂತಹ ಒಂದು ವಿಶ್ವವನ್ನ ಸೃಷ್ಟಿ ಮಾಡಿಬಿಟ್ಟಿದ್ದೀವಿ. ಎಂತಹ ವಿಶ್ವ, ಏನದು, ಎಂಥ ವಿಶ್ವವನ್ನ ನಾವು ಸೃಷ್ಟಿ ಮಾಡಿದೀವಿ ಗಮನಿಸ್ ನೋಡೋಣ. ಎಂಥ ವಿಶ್ವವನ್ನ ಸೃಷ್ಟಿ ಮಾಡಿದೀವಿ ಅಂದ್ರೆ, ಒಬ್ಬರನ್ನೊಬ್ಬರು ಕೊಲ್ಲುವುದು, ಒಬ್ಬರನ್ನೊಬ್ಬರು ಬಡಿದು ಅಂಗ ಊನಗೊಳಿಸುವುದು, ವಿಭಜಿಸುವುದು, ನನ್ನ ದೇವರು ನಿನ್ನ ದೇವರು ಎಂದು ಹೊಡೆದಾಡುವುದು. ಏಕೆ ಈ ಸಮಾಜ ಇಷ್ಟು ಕುರೂಪ ಹೊಂದಿದೆ, ಬೀಭತ್ಸವಾಗಿದೆ, ಕ್ರೌರ್ಯದಿಂದ ಕೂಡಿದೆ? ಯಾರು ಈ ರಾಕ್ಷಸಿ ಪ್ರವೃತ್ತಿಯ ವಿಶ್ವವನ್ನು ಸೃಷ್ಟಿಸಿದ್ದು? ಪ್ರಶ್ನೆ ಕೇಳ್ತಿದ್ದಾರೆ ಮತ್ತೆ. ನೋಡಿ ಎಂತ ವಿಶ್ವ ಸೃಷ್ಟಿ ಮಾಡಿದ್ದೀವಿ ನಾವು. ಎಂತ ವಿಶ್ವ ಇದು ಅಂದ್ರೆ, ನೀವು ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದ್ರೆ ಬರೀ ರಕ್ತಪಾತವನ್ನೇ ಕಾಣ್ತೀರಿ. ಒಂದು ಜನಾಂಗ ಇನ್ನೊಂದು ಜನಾಂಗವನ್ನ ಕೊಲ್ಲೋದು, ಅಥವಾ ಒಂದು ಮತದ ಜನ ಮತ್ತೊಂದು ಮತದ ಜನರನ್ನ ಕೊಲ್ಲೋದು, ಅಥವಾ ಒಂದು ವಂಶದ ಜನ ಇನ್ನೊಂದು ವಂಶದ ಜನರನ್ನ ಕೊಲ್ಲೋದು, ಒಂದು 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 ಬುಡಕಟ್ಟಿನ ಜನ ಇನ್ನೊಂದು ಬುಡಕಟ್ಟಿನ ಜನರನ್ನ ಕೊಲ್ಲೋದು, ಒಂದು ದೇಶದ ಜನ ಇನ್ನೊಂದು ದೇಶದ ಜನರನ್ನ ಕೊಲ್ಲೋದು, ಒಂದು ಭಾಷೆ ಜನ ಮತ್ತೊಂದು ಭಾಷೆಯ ಜನರನ್ನ ಕೊಲ್ಲೋದು. ಏನ್ ಮಾಡ್ತಾ ಇದ್ದೀರಿ ನೀವು? ಹೊಡೆಯೋದು, ಬಡಿಯೋದು, ಅಂಗ ಊನಗೊಳಿಸೋದು, ಜನರನ್ನ ವಿಭಜಿಸೋದು. ಎಷ್ಟು ವಿಭಜಿಸುತ್ತಿದ್ದೀವಿ ನೋಡಿ ನಾವು. ಜಾತಿಗಳು, ಉಪಜಾತಿಗಳು, ಆ ಉಪಜಾತಿಗಳ ಕೆಳಗಡೆ ಸಹ ಹಲವಾರು ಹಂತಗಳಲ್ಲಿ ವಿಭಜನೆ ನಡೀತಾ ಇದೆ ಈಗ. ಜಾತಿ, ವರ್ಣ, ಮತ, ಲಿಂಗ, ಸಂಸ್ಕೃತಿ, ಭಾಷೆ, ಬುಡಕಟ್ಟು, ಎಷ್ಟು ಹೆಸರುಗಳಲ್ಲಿ ಜನಾಂಗ ವಿಭಜನೆ ಹೊಂದ್ಬಿಟ್ಟಿದೆ ನೋಡಿ. ಇದನ್ನೇ ಮಾಡಿ ಮಾಡಿ ಎಂತ ಸಮಾಜ ಸೃಷ್ಟಿ ಮಾಡಿದಿರಿ. ಇರು ನನ್ನ ದೇವರು ನಿಮ್ ದೇವರು ಅಂತೀರಿ, ಹೊಡೆದಾಡ್ತೀರಿ. ಯಾಕೆ ಈ ಸಮಾಜ ಇಷ್ಟು ಕ್ರೌರ್ಯ, ಇಷ್ಟು ಕುರೂಪ, ಇಷ್ಟೊಂದು ಭೀಭತ್ಸವಾಗಿದೆ? ಯಾರು ಈ ರಾಕ್ಷಸಿ ಪ್ರವೃತ್ತಿಯ ವಿಶ್ವವನ್ನ ಸೃಷ್ಟಿಸಿದ್ದು ಗಮನಿಸ್ ನೋಡಿ. ಭಗವಂತ ಅಲ್ಲ. ಭಗವಂತ ಎಂದು ಅಂತ ಜಗತ್ತನ್ನ ಸೃಷ್ಟಿ ಮಾಡಲಿಲ್ಲ. ನಮ್ಮ ಮನಸ್ಸುಗಳು ಈ ಜಗತ್ತಿನಲ್ಲಿ ಇದುವರೆಗೂ ಹುಟ್ಟಿ ಹೋಗಿರುವಂತಹ, ಈಗ ಬದುಕಿರುವಂತಹ ಜನ ಎಲ್ಲ ಸೇರ್ಕೊಂಡು ಅಂತ ಸಮಾಜವನ್ನ ಸೃಷ್ಟಿ ಮಾಡಿದ್ದಾರೆ. ನಾನು ನಿರಾಶಾವಾದಿಯೂ ಅಲ್ಲ, ಆಶಾವಾದಿಯೂ ಅಲ್ಲ ಅಂತ ಹೇಳ್ತಾರೆ ಅವರು. ನೀದರ್ ಐ ಆಮ್ ಎನ್ ಆಪ್ಟಿಮಿಸ್ಟ್ ನಾರ್ ಐ ಆಮ್ ಎ ಪೆಸಿಮಿಸ್ಟ್. ಆಪ್ಟಿಮಿಸ್ಟ್ ಅಂದ್ರೆ ಆಶಾವಾದಿಯೂ ಅಲ್ಲ, ನಾಳೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತಲೂ ಹೇಳಲ್ಲ. ನಿರಾಶಾವಾದಿಯೂ ಅಲ್ಲ, ಇದನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಲೂ ಹೇಳಲ್ಲ. ಐ ಆಮ್ ನೀದರ್ ಎನ್ ಆಪ್ಟಿಮಿಸ್ಟ್, ಐ ಆಮ್ ನಾರ್ ಅ ಪೆಸಿಮಿಸ್ಟ್. ಈ ವಿಶ್ವವನ್ನು ನೋಡಿ, ಬಹಿರಂಗದಲ್ಲಿ ಎಂತ ವಿದ್ಯಮಾನಗಳು ನಡೀತಾ ಇವೆ ನೀವೇ ಗಮನಿಸ್ ನೋಡಿ. ವಿಶ್ವವನ್ನ ಎಂತೆಂತ ಕೆಲಸಗಳು ನಡೀತಾ ಇದೆ ಇಲ್ಲಿ. ಬಡ ದೇಶಗಳು ಶಸ್ತ್ರಾಸ್ತ್ರಗಳನ್ನ ಕೊಂಡುಕೊಳ್ಳುತ್ತಿವೆ, ನಿಮ್ಮ ದೇಶ ಸಹ ಶಸ್ತ್ರಾಸ್ತ್ರಗಳನ್ನ ಕೊಂಡುಕೊಳ್ತಾ ಇದೆ. ವಿಪರೀತ ಕಡು ಬಡತನದಲ್ಲಿ ಜನ ಜೀವನ ನಡೆಸ್ಲಿಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಅಂತ ದೇಶಗಳು ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಶಸ್ತ್ರಗಳನ್ನ ಕೊಂಡ್ಕೊಳ್ತಾ ಇದೆ. ನಿಮ್ ದೇಶನೇ ತಗೊಳ್ಳಿ, ನಮ್ಮ ಈ ಭಾರತ ದೇಶನೇ ತಗೊಳ್ಳಿ. ಈ ವಿಷಯ ಮಾತನಾಡ್ತಾ ಇರೋದು 1985ನೇ ಇಸ್ವಿ. ಆಗ ಭಾರತ ಆರ್ಥಿಕವಾಗಿ ಇಷ್ಟು ಮುಂದುವರೆದಿರಲಿಲ್ಲ.
ಭಾರತದಲ್ಲಿ ಬಡತನ, ದಾರಿದ್ರ್ಯ ಇನ್ನು ತುಂಬಾ ತುಂಬಾ ಹೆಚ್ಚಾಗಿತ್ತು. ಅಂತ ಕಡು ಬಡತನದ ಜೀವನ ನಡೆಸ್ತಾ ಇದ್ದಂತ ಕುಟುಂಬಗಳು ಸಾಕಷ್ಟಿತ್ತು. ಅಂತಹ ಬಡತನವನ್ನ ಹೊತ್ತಿದ್ದಂತಹ ನಮ್ಮ ದೇಶ ಆಗ್ಲೂ ಸಹ ಶಸ್ತ್ರಾಸ್ತ್ರಗಳನ್ನ ಕೊಂಡುಕೊಳ್ತಾ ಇತ್ತು. ಗಮನಿಸಿ ನೋಡಿದ್ರೆ ನೀವು, ವಿಪರೀತ ದಾರಿದ್ರ್ಯ, ವಿಪರೀತ ಸ್ಪರ್ಧೆ, ಯಾರು ಇದನ್ನೆಲ್ಲ ಸೃಷ್ಟಿಸಿದ್ದು? ಅರ್ಥ ಏನ್ ಗೊತ್ತಾ? ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವ ಅಂತ ಹೇಳ್ತಾರೆ ಒಂದು ಗಾದೆ. ನಮ್ ದೇಶದ ಕಥೆನೂ ಅದೇ ಆಗಿತ್ತು. ಹೊಟ್ಟೆಗೆ ಹಿಟ್ಟಿಲ್ಲ, ಆದ್ರೆ ಶಸ್ತ್ರಾಸ್ತ್ರ ಭಂಡಾರದ ತುಂಬ ಶಸ್ತ್ರಾಸ್ತ್ರಗಳು ಬೇಕಾಗಿತ್ತು ನಮಗೆ. ದೇವರು ಇದನ್ನೆಲ್ಲ ಸೃಷ್ಟಿಸಿದ್ದಾನೆ ಅಂತ ಹೇಳ್ತೀರಾ? ನೀವು ಹೇಳಲಿಕ್ಕಾಗತ್ತಾ ಇದನ್ನ ದೇವರು ಸೃಷ್ಟಿ ಮಾಡಿದ್ದು ಅಂತ? ಹಾಗಿದ್ರೆ ಹಾಗೇನಾದ್ರೂ ದೇವರೇ ಇಂಥ ಒಂದು ಸ್ಥಿತಿಯನ್ನ ಸೃಷ್ಟಿ ಮಾಡಿದಾನೆ ಅನ್ನೋದಾದ್ರೆ ಆ ದೇವರು ಅವ್ಯವಸ್ಥೆಯ ದೇವರು ಅಂತ ಹೇಳಬೇಕು. ಆ ದೇವರಿಗೆ ವ್ಯವಸ್ಥೆ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ, ಅವ್ಯವಸ್ಥೆಯ ದೇವರು ಆತ. ಹಾಗಾದ್ರೆ ಯಾರು ಈ ಸಮಾಜವನ್ನು ಸೃಷ್ಟಿಸಿದ್ದು ಮತ್ತು ಒಟ್ಟಿಗೆ ಸೇರಿಸಿದ್ದು? ನೀವಲ್ಲವೇ ಇದಕ್ಕೆಲ್ಲ ಕಾರಣ? ನೀವೇ ಅಲ್ಲವೇ? ನೀವೇ ಅಲ್ಲದೆ ಇದ್ರೂನು ನಿಮ್ ತಂದೆ, ನಿಮ್ ಅಜ್ಜ, ನಿಮ್ ಹಿಂದಿನ ಪೀಳಿಗೆಗಳು, ಹಲವಾರು ತಲೆಮಾರುಗಳು, ಇವರೆಲ್ಲ ಸೇರಿ ವಿಶ್ವವನ್ನು ಸೃಷ್ಟಿಸಿದ್ದಾರೆ. ಸ್ವಾರ್ಥ, ಲೋಭ, ಲಾಲಸೆ, ಮತ್ಸರಗಳ ಮೂಲಕ ಸಮಾಜವನ್ನ ಸೃಷ್ಟಿಸಲಾಗಿದೆ. ದಯವಿಟ್ಟು ಈ ಸತ್ಯಗಳನ್ನ ಎದುರಿಸಿ ಮಹನೀಯರೇ ಅಂತ ಕೇಳ್ತಾರೆ. ಸರ್ಸ್, ಪ್ಲೀಸ್ ಅಕ್ಸೆಪ್ಟ್ ದಿಸ್ ಟ್ರೂತ್ಸ್. ಇದೆಲ್ಲ ಸತ್ಯಗಳಲ್ವಾ? ನೋಡಿ, ಇತ್ತೀಚೆಗಂತೂ ಎಷ್ಟು ಯುದ್ಧಗಳು, ಎಷ್ಟು ದೇಶಗಳ ವೈಷಮ್ಯಗಳು, ಎಷ್ಟು ಹಗೆತನ, ದ್ವೇಷ, ದೇಶಗಳ ಮಧ್ಯೆ, ಜನಗಳ ಮಧ್ಯೆ, ಜನಾಂಗಗಳ ಮಧ್ಯೆ, ಒಂದೇ ದೇಶದ ಪ್ರಜೆಗಳ ಮಧ್ಯೆ ಸಹ ಇದೆ, ಒಂದೇ ರಾಜ್ಯದ ಪ್ರಜೆಗಳ ಮಧ್ಯೆ ಸಹ ಇದೆ. ಇದನ್ನೆಲ್ಲ ಸೃಷ್ಟಿಸಿದ್ದು ಯಾರು? ಮನುಷ್ಯರೇ. ಮನುಷ್ಯರೇ, ಎಲ್ಲ ಮನುಷ್ಯರೇ ಸೃಷ್ಟಿ ಮಾಡಿರೋದು. ಅವರವರ ಲಾಭಕ್ಕೆ ಎಷ್ಟೋ ಜನ ನಾಯಕರು, ರಾಜಕಾರಣಿಗಳು, ಧುರೀಣರು, ಸಮಾಜದಲ್ಲಿ ಮುಂದಾಳುಗಳು ಅಂತ ಅನ್ನಿಸ್ಕೊಂಡಿರೋರು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳಿಕ್ಕೆ ಜನರ ಮಧ್ಯೆ ದ್ವೇಷವನ್ನ ಸೃಷ್ಟಿಸ್ತಾ ಇದ್ದಾರೆ. ಈ ಸಮಾಜವನ್ನು ಈ ರೀತಿ ಮತ್ಸರಗಳ ಮೂಲಕ ಸಮಾಜವನ್ನು ಸೃಷ್ಟಿಸಲಾಗಿದೆ. ಸತ್ಯಗಳನ್ನ ಎದುರಿಸಿ ಮಹನೀಯರೇ, ದೀಸ್ ಆರ್ ಆಲ್ ಟ್ರೂತ್ಸ್. ಈ ಸತ್ಯಗಳನ್ನ ಗಮನಿಸಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಾವೇ ಇದಕ್ಕೆಲ್ಲ ಹೊಣೆ. ದೇವರಾಗಲಿ, ಬಹಿರಂಗದ ಅಂಶಗಳಾಗಲಿ ಅಲ್ಲ. ಆರ್ಥಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಸಮಾಜವನ್ನು ವಿಭಜಿಸಿ ಬಿಟ್ಟಿದ್ದೀವಿ. ನಾವು ಪ್ರತಿಯೊಬ್ಬರೂ ಸೇರಿ ಇಂತಹ ಸಮಾಜವನ್ನು ಕಟ್ಟಿಬಿಟ್ಟಿದ್ದೀವಿ. ನೀವು ಈ ಗುಂಪಿಗೆ ಸೇರಿದ್ದೀರಿ, ನಾನು ಸಹ ಆ ಗುಂಪಿಗೆ ಸೇರಿದ್ದೀನಿ. ನೀನು ಒಬ್ಬ ದೇವರನ್ನ ಸೇವಿಸು, ನಾನು ಮತ್ತೊಂದು ದೇವರನ್ನು ಸೇವಿಸುತ್ತೇನೆ. ನೀನು ಒಬ್ಬ ಗುರುವನ್ನ ಹಿಂಬಾಲಿಸು, ನಾನು ಮತ್ತೊಬ್ಬ ಗುರುವನ್ನು ಹಿಂಬಾಲಿಸುತ್ತೇನೆ. ಭೌಗೋಳಿಕವಾಗಿ ಸಹ ನಾವು ಪ್ರಪಂಚವನ್ನ ವಿಭಜಿಸಿ ಬಿಟ್ಟಿದ್ದೀವಿ. ಯುರೋಪ್ ಖಂಡವೇ ಬೇರೆ, ಏಷ್ಯಾ ಖಂಡವೇ ಬೇರೆ, ಉತ್ತರ ಅಮೆರಿಕಾನೇ ಬೇರೆ, ದಕ್ಷಿಣ ಅಮೆರಿಕಾನೇ ಬೇರೆ, ಆಸ್ಟ್ರೇಲಿಯಾನೇ ಬೇರೆ, ಏಷ್ಯಾನೇ ಬೇರೆ. ಹೀಗೆ ಖಂಡಗಳಾಗಿ ವಿಭಜಿಸಿ ಬಿಟ್ಟಿದ್ದೀವಿ ಭೂಗೋಳವನ್ನ. ಪಾಶ್ಚಿಮಾತ್ಯ ಸಂಸ್ಕೃತಿ, ಪೌರಾತ್ಯ ಸಂಸ್ಕೃತಿ ಅಂತ ಸಂಸ್ಕೃತಿಗಳನ್ನು ವಿಭಜಿಸಿ ಬಿಟ್ಟಿದ್ದೀವಿ. ಸರ್ಕಾರಗಳಲ್ಲೂ ವಿಭಜನೆಗಳಿವೆ. ಪ್ರಜಾಪ್ರಭುತ್ವ ಒಂದಾದ್ರೆ ಸೋಷಲಿಸ್ಟ್ ಒಂದು, ಡೆಮೊಕ್ರೆಟಿಕ್ ಒಂದು, ರಿಪಬ್ಲಿಕನ್ ಒಂದು, ಕಮ್ಯುನಿಸ್ಟ್ ಒಂದು. ಅರ್ಥ ಮಾಡ್ಕೊಳ್ಳಿ ಮಹನೀಯರೇ, ನಿಮ್ಮ ಮೆದುಳು ಹೇಗೆ ಕೆಲಸ ಮಾಡ್ತಾ ಇದೆ, ಅದು ವಿಭಜಿಸುತ್ತಲೇ ಇರುತ್ತದೆ. ನೀವು ಈ ಅಂಶವನ್ನ ಗುರುತಿಸಲಿಲ್ಲವೇ? ಈ ವಿಭಜನೆಯೇ ಘರ್ಷಣೆಗೆ ಮೂಲ ಕಾರಣ ಅಂತ ಹೇಳ್ತಾ, ಡಿವಿಸಿವ್ ಮೈಂಡ್ ಅಂದ್ರೆ ವಿಭಜನಾತ್ಮಕ ಮನಸ್ಸು ಜಗತ್ತಿನಲ್ಲಿ ಎಷ್ಟು ಅನಾಹುತಗಳನ್ನ ಮಾಡಿದೆ ಅನ್ನೋದನ್ನ ನಮ್ಮ ಜೊತೆ ಕುಳಿತು ಅವರು ವಿವರಣೆಯನ್ನ ನೀಡ್ತಾ ಇದ್ದಾರೆ.
ಇಂತಹ ವಿಭಜನಾತ್ಮಕ ಮನಸ್ಸು ಸೃಷ್ಟಿಸಿರುವಂತಹ ನರಕ ಸದೃಶವಾದ ಸಮಾಜದಲ್ಲಿ ಬದುಕ್ತಾ ನಾನು ಆನಂದವನ್ನ ಕಾಣಲಿಲ್ಲ ಅಂದ್ರೆ ಖಂಡಿತ ಆನಂದವನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಸೃಷ್ಟಿ ಮಾಡ್ಕೊಂಡಿರುವಂತ ಸಮಾಜವಾಗ್ಲಿ ಪರಿಸರವಾಗಲಿ ಅಷ್ಟು ಅಶುದ್ಧವಾಗಿದ್ದಾಗ ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಆನಂದ ಎಲ್ಲಿಂದ ಸಿಕ್ಕುತ್ತೆ? ಖಂಡಿತ ಸಿಕ್ಕಲ್ಲ. ಸ್ಪರ್ಧಾತ್ಮಕ ಜಗತ್ತನ್ನ ಸೃಷ್ಟಿ ಮಾಡಿಬಿಟ್ಟು ನನಗೆ ನೆಮ್ಮದಿ ಇಲ್ಲ ಅಂತ ಅಂದ್ರೆ ಅದಕ್ಕೆ ಕಾರಣ ನಾವೇ. ವಿ ಆರ್ ರೆಸ್ಪಾನ್ಸಿಬಲ್. ಅಕ್ಸೆಪ್ಟ್ ದ ರೆಸ್ಪಾನ್ಸಿಬಿಲಿಟಿ. ಈ ಜವಾಬ್ದಾರಿಯನ್ನ ಹೊತ್ಕೊಳ್ಳಿ. ನಮ್ಮಿಂದಲೇ ಶತಮಾನಗಳಿಂದ ಇದು ಜರುಗಿ ಬಂದಿದೆ. ಇದಕ್ಕೆ ಮೂಲ ಕಾರಣ ನಾವೇ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಅವರು ಆ ಉಪನ್ಯಾಸದ ಮುಖ್ಯ ಭಾಗದಲ್ಲಿ ವಿಭಜನೆ ಅನ್ನೋದು ಹೇಗೆ ನಮಗೆ ಸಮಸ್ಯೆಯಾಗಿದೆ ಅಂತ ತಿಳಿಸ್ತಾರೆ. ಇಲ್ಲಿಗೆ ನಾನು ಇಂದಿನ ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಿದ್ದೀನಿ. ಇದು ಇನ್ನ ಇದೆ ಮುಂದುವರಿದ ಭಾಗ. ಮುಂದಿನ ಒಂದು ಉಪನ್ಯಾಸದಲ್ಲಿ ಅವರು 19ನೇ ತಾರೀಕು ನವೆಂಬರ್ ತಿಂಗಳು 1985ರಲ್ಲಿ ವಾರಣಾಸಿಯಲ್ಲಿ ನೀಡಿದ ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತೇನೆ. ಆದಷ್ಟು ಪ್ರಯತ್ನ ಪಡ್ತೀನಿ ಮುಂದಿನ ಉಪನ್ಯಾಸದಲ್ಲಿ ಮುಕ್ತಾಯ ಮಾಡ್ಲಿಕ್ಕೆ. ನನಗನ್ಸುತ್ತೆ ಮಾಡಬಹುದು ಅಂತ. ಲೆಟ್ ಅಸ್ ಸಿ ದಟ್. ಅಂಡ್ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಈ ಉಪನ್ಯಾಸದ ಮುಕ್ತಾಯವನ್ನ ನಾನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಇನ್ನ ಕೇಳಿಸುತ್ತೋ?